जगन्नाथमप्रेक्षमाणान् भुवनमान्येन च अन्येन दोष्णा भवतु धीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिप्रीणये पूर्णबोधं तपो विद्या विरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् ब्रह्मरुद्रादिदेवं त्वां भजे वेङ्कटनायकं निवारयस्वानिष्टानि साधयेष्टानि माधव। ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀನಿವಾಸ ಭಗವಂತ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡು ಭಾನುಕೋಟಿ ತೇಜಮೇಘ ಬೇಟೆಯಾಡ ಹೊರಟನು ಅಂತ ಬೇಟೆಯಾಡಬೇಕು ಅಂತ ಕುದುರೆ ಮೇಲೆ ಕೂತ್ಕೊಂಡು ಹೊರಟ. ಆ ಕುದುರೆ ಸಾಕ್ಷಾತ್ತಾಗಿ ವಾಯುದೇವರು, ವಾಯುರಶ್ವತ್ವಮಾಪನ್ನಃ ಅಂತ. ಅವರು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಈ ಕುದುರೆಗಳಿಗೆಲ್ಲ ಹೆಸರುಗಳು ಬೇರೆ ಬೇರೆ ಇದ್ದಾರೆ. ಸಂಸ್ಕೃತದಲ್ಲಿ ಹಯಃ ಅಂತ ಹೆಸರಿದೆ ಕುದುರೆಗೆ, ಅರ್ವ ಅಂತ ಹೆಸರಿದೆ, ಅಶ್ವ ಅಂತ ಹೆಸರಿದೆ, ವಾಜಿ ಅಂತ ಹೆಸರಿದೆ. ಅದರಲ್ಲಿ ಆ ಕುದುರೆಗಳಲ್ಲಿ ಕೆಲವು ವಿಶೇಷತೆ ಇರ್ತದೆ. ಸಾಮಾನ್ಯ ಹಯ ಅನ್ನುವ ಜಾತಿ ಏನಿರ್ತಾವಲ್ಲ, ಹಯ ಅಂತ ಹೆಸರಿರುವಂಥ ಕುದುರೆಗಳ ಮೇಲೆ ದೇವತೆಗಳು ಕೂತ್ಕೊಳ್ತಾರೆ. ದೇವತೆಗಳೆಲ್ಲ ಹಯ ಅನ್ನೋ ಕುದುರೆ ಮೇಲೆ ಕೂಡ್ತಾರೆ. ಅರ್ವ ಅಂತ ಒಂದು ಕುದುರೆ ಇದೆ, ಆ ಕುದುರೆಗಳ ಮೇಲೆ ರಾಕ್ಷಸರು ಓಡಾಡ್ತಾರೆ. ಅಶ್ವ ಅಂತ ಕರೀತಾರೆ ಕುದುರೆಗಳನ್ನು. ಅಶ್ವ ಅನ್ನೋ ಹೆಸರಿನ ಕುದುರೆಗಳ ಮೇಲೆ ಮನುಷ್ಯರು ಸಂಚಾರ ಮಾಡುತ್ತಾರೆ. ವಾಜಿ ಅಂತ, ವಾಜಿವದನನೆ ಅಂತ ಹೇಳ್ತಾರೆ. ವಾಜಿ ಅಂತ ಕುದುರೆ, ಅದರಲ್ಲೆಲ್ಲ ಗಂಧರ್ವರು ಓಡಾಡ್ತಾರಂತೆ. ಹೀಗೆಲ್ಲ ಕೆಲವಿದೆ ಶಾಸ್ತ್ರಗಳಲ್ಲಿ. ಹಾಗೆ ಹಯ ಅಂತ ಸಾಕ್ಷಾತ್ತು ವಾಯುದೇವರು ಅವರ ಮೇಲೆ ಕೂತ್ಕೊಂಡು ಶ್ರೀಹರಿ ಬಂದ ಕೂಡಲೇ ಆನೆಯನ್ನು ನೋಡಿದ. ಆನೆ ಹಿಂದಿಂದೆ ಬಂದ. ಆನೆ ಬಂದು ಅಲ್ಲಿದ್ದಕ್ಕಿದ್ದಾಗೆ ಮಾಯೆ ಆಗಿಬಿಡ್ತು. ಯಾವುದು ಅಂತ ನೋಡಿದರೆ ಅದು ಬಹಳ ಹಿಂದಿನ ಆನೆ. ನಿನ್ನೆ ಹೇಳಿದೆ, ಬಹಳ ಹಿಂದಿಂದಂದ್ರೇನು, ಅದು ತಾಪಸ ಮನ್ವಂತರದ ಆನೆ. ಅದು ತಾಪಸ ಮನ್ವಂತರದ ಆನೆ. ಅದು ಕಾಯ್ತಾ ಕೂತಿತ್ತಂತೆ. ಭಗವಂತ ನನಗೆ ಇಷ್ಟು ಅನುಗ್ರಹ ಮಾಡಿದೆ, ಮೊಸಳೆ ಕೈಗೆ ಸಿಕ್ಕಾಕೊಂಡಾಗ ನನ್ನನ್ನು ಮೇಲಕ್ಕೆತ್ತಿ ಉದ್ಧಾರ ಮಾಡಿದೆಲ್ಲ, ನಿನ್ನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡು ಅಂತ ಕಾಯ್ತಾ ಇತ್ತಂತ. ಆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡು ಅಂತ ಕಾದರೆ ಅದಕ್ಕೆ ಸಿಕ್ಕದ್ದು ಯಾವಾಗ ಅವಕಾಶ ಅಂದರೆ ಅದು 3ನೇ ಮನ್ವಂತರದಲ್ಲಿ ಅದಕ್ಕೆ ಅನುಗ್ರಹ ಆಗಿತ್ತು. ಅದು ಸೇವೆ ಮಾಡಬೇಕು ಅಂತ ಆವತ್ತೇ ಅನ್ಕೊಳುತ್ತಂತೆ. ಆದರೆ ಸೇವೆ ಸಿಕ್ಕಿದ್ದು ಮಾತ್ರ ಯಾವಾಗ ಅಂದರೆ 7ನೇ ಮನ್ವಂತರದಲ್ಲಿ ಸಿಕ್ತಂತೆ. ಅಂದರೆ ಇದರ ಅರ್ಥ ಏನು ಅಂದರೆ ಶ್ರೀನಿವಾಸ ದೇವರು ಸ್ವಲ್ಪ ಕಾಸ್ಟ್ಲಿ ಅಂತ ಅರ್ಥ. ಅಷ್ಟು ಸುಲಭವಾಗಿ ಅವನ ಸೇವೆ ಸಿಗಲ್ಲ. ಈಗಲೂ ಕೂಡ ನೀವೆಲ್ಲ ಏನಾದರೂ ಸೇವೆ ಮಾಡಬೇಕು ಅಂದರೆ ತಿರುಪತಿಯಲ್ಲಿ ಕೆಲವು ವಿಶೇಷ ಸೇವೆಗಳಿರ್ತವೆ. ಅವಕ್ಕೆಲ್ಲ 5 ವರ್ಷ 10 ವರ್ಷ ಹೀಗೆಲ್ಲ ಮೊದಲೇ ಬುಕ್ ಮಾಡಬೇಕು. ಅದನ್ನು ಆವಾಗ ಮಾತ್ರ ಸಿಗ್ತಾವೆ, ಇಲ್ದಿದ್ರೆ ಸಿಗೋದಿಲ್ಲ. ಹಾಗೆ ಆ ಶ್ರೀನಿವಾಸ ಆವಾಗಲೇ ತೋರಿಸ್ಬಿಟ್ಟಿದ್ದಾನೆ, ಗಜೇಂದ್ರನಿಗೆ ತೋರಿಸ್ಬಿಟ್ಟಿದ್ದಾನೆ ಇದನ್ನು. ಸೇವೆಗೆ ಅವನು ತಾಪಸ ಮನ್ವಂತರದಲ್ಲಿ ಸೇವೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೇವೆ ಅವಕಾಶ ಕೊಟ್ಟಿದ್ದು ಯಾವಾಗ ಅಂದರೆ ವೈವಸ್ವತ ಮನ್ವಂತರದಲ್ಲಿ. ಹೀಗೆ ಇದರ ಮೂಲಕ ತೋರಿಸಿದ್ದಾನೆ ಭಗವಂತ. ಆಮೇಲೆ ಅದು ಮಾಯೆ ಆಯಿತು. ಆಗ ನೋಡುತ್ತಾರೆ, ಅಲ್ಲೆಲ್ಲ ಕನ್ಯೆಯನ್ನು ನಿಂತಿದ್ದಾರೆ. ಶ್ರೀನಿವಾಸ ನೋಡ್ತಿದ್ದಾನೆ.
ಕುದುರೆ ಮೇಲೆ ಕೂತಿದ್ದಾನೆ, ಕನ್ಯೆಯರೆಲ್ಲ ನೋಡ್ತಿದ್ದಾನೆ. ಕಾಕನ್ಯಾ ಕಸ್ಯ ಸಂಬದ್ಧಾ ಕಿಮರ್ಥಂ ವನಮಾಗತಾ ಕಸ್ಯೈವ ತನಯಾ ಸರ್ವಾ ತದ್ವದಸ್ವ ಮಹಾಮತೆ. ಋಷಿಗಳೆಲ್ಲ ಕೇಳ್ತಾ ಇದ್ದಾರೆ, ಸ್ವಾಮಿ ಕನ್ಯೆಯರು ನೋಡಿದ ಅಂತ ಹೇಳ್ತಾ ಇದ್ದೀವಿ, ಯಾರದು ಕನ್ಯೆಯರು, ಯಾರು, ಯಾರ ಮಕ್ಕಳವರು, ಏನು ಕತೆ, ಇದ್ರ ಬಗ್ಗೆ ಹೇಳ್ರಿ ಅಂದರೆ ಆಗ ಸೂತ ಮಹರ್ಷಿಗಳು ಹೇಳ್ತಾರೆ, ಶೃಣ್ವಂತು ಮುನಯಃ ಸರ್ವೇ ಕನ್ಯಾಯ ಜನ್ಮ ಪಾವನಂ ಪುರಾತು ದ್ವಾಪರಸ್ಯಾಂತೆ ಪಾಂಡವಾನಾಂ ಮಹಾತ್ಮನಾಂ ಯುದ್ಧೇತು ಭಾರತೆ ತೀತೆ ಅಷ್ಟಾವಿಂಶತಿಮೇ ಖಲು. ಹಿಂದೆ ಪಾಂಡವರೆಲ್ಲರೂ ಕೂಡ ಯುದ್ಧವನ್ನು ಮಾಡಿ 18 ದಿವಸದ ಯುದ್ಧ, 18 ದಿವಸದ ಯುದ್ಧದಲ್ಲಿ ಗೆದ್ದರು. ಅವರು ಗೆದ್ದಾದ ನಂತರ ಆಮೇಲೆ ಅವರ ವಂಶದಲ್ಲಿರುವವರೆಲ್ಲರೂ ಕೂಡ ಸ್ವರ್ಗಸ್ಥರಾದರು. ಸ್ವರ್ಗಲೋಕಂ ಯದಾಯಯುಹು, ಅದೆಲ್ಲ ಚಂದ್ರವಂಶ. ಆ ಚಂದ್ರವಂಶದಲ್ಲೇನೆ ಒಬ್ಬ ಕಷ್ಟಿತ್ ಸುವೀರ ಇತಿನಾಮಕ, ಸುವೀರ ಅಂತ ಒಬ್ಬ ರಾಜ ಬರ್ತಾನೆ. ಪಾಂಡವರೆಲ್ಲ ಆದಮೇಲೆ ಮುಂದೆ ಸುವೀರ ಅಂತ ಒಬ್ಬ ರಾಜ ಬಂದ. ಅವನಿಗೊಬ್ಬ ಮಗ ಹುಟ್ಟಿದ, ಅವನ ಹೆಸರು ಸುಧರ್ಮ ಅಂತ. ಆ ಸುಧರ್ಮನಿಗೆ ಮತ್ತೆ 2 ಮಕ್ಕಳಿದ್ದಾರೆ. ಯಾರವರು ಅಂದರೆ ಆಕಾಶ ಮತ್ತೊಬ್ಬ ತೋಂಡಮಾನ ಅಂತ 2 ಮಕ್ಕಳಿದ್ದಾರಂತೆ ಆ ಸುಧರ್ಮನಿಗೆ. ಅದರಲ್ಲಿ 2 ಧರ್ಮಿಷ್ಠರು, ಒಳ್ಳೆ ಪರಾಕ್ರಮಿಗಳು. ಅದರಲ್ಲಿ ದೊಡ್ಡವನು ಯಾರು ಅಂತಂದರೆ ಆಕಾಶ ಅಂತ ಹೆಸರವನತ್ತು. ಎರಡನೇವನು ಯಾರು ಅಂತಂದರೆ ತೋಂಡ. ಆಮೇಲೆ ಇನ್ನು ಇಷ್ಟೆಲ್ಲ ಆಗಿದೆ. ಅದರಲ್ಲಿ ಏನು ಮೊದಲನೇವನಿದ್ದಾನೆ ಆಕಾಶ ರಾಜ. ಆ ಆಕಾಶ ರಾಜ ನಿರಾತಂಕಮಭೂತ್ ಸರ್ವಂ ಜಗತ್ ಸ್ಥಾವರ ಜಂಗಮಂ ಗಾವೋ ಬಹುಪಯೋದಾಶ್ಚ ನಾರ್ಯ ಪತಿಪರಾಯಣಾ. ಎಲ್ಲ ದೇಶದಲ್ಲಿ ದಾಂಪತ್ಯ ಬಹಳ ಚೆನ್ನಾಗಿತ್ತು ಎಲ್ಲರದ್ದು ಕೂಡ, ಮತ್ತು ಹಸುಗಳೆಲ್ಲ ಚೆನ್ನಾಗಿ ಹಾಲು ಕೊಡ್ತಿದ್ವು, ಒಳ್ಳೆ ಮಳೆ ಬೆಳೆ ಎಲ್ಲ ಬರ್ತಿತ್ತಂತೆ. ಇಂಥ ಒಂದು ವಿಶಿಷ್ಟವಾದ್ದು. ಆದರೆ ಅವನಿಗೆ ಆ ಆಕಾಶ ಏನಿದ್ನಲ್ಲ, ಆಕಾಶ ರಾಜ, ಅವನಿಗೆ ಧರಣೀದೇವಿ ಜೊತೆಗೆ ಮದುವೆ ಆಗಿತ್ತಂತೆ. ಆದರೆ ಧರಣೀದೇವಿ ಜೊತೆಗೆ ಮದುವೆ ಆದರೂ ಕೂಡ ಮಕ್ಕಳಾಗಿರಲಿಲ್ಲ. ಅದಕ್ಕೆ ಆಕಾಶ ರಾಜನೇ ಹೇಳ್ತಿದ್ದಂತೆ, ಅನುಭೂತಮಿದಂ ರಾಜ್ಯಂ ಹಸ್ತ್ಯಶ್ವರಥ ಸಂಕುಲಂ ನಾನಾದಾನಂ ಕೃತಂಚೈವ ತೀರ್ಥಯಾತ್ರಾ ವಿಶೇಷತಃ. ಅವನು ಹೇಳ್ತಾನೆ, ನಾನು ಎಷ್ಟು ಮಾಡಿದ್ದೀನಿ, ಬೇಕಾದಷ್ಟು ಈ ಸಂಪತ್ತೆಲ್ಲ ಅನುಭವಿಸಿದ್ದೀನಿ, ರಾಜ್ಯ ಅನುಭವಿಸಿದ್ದೀನಿ, ಆನೆ ಮೇಲೆ ಕೂತಿದ್ದೀನಿ, ರಥದಲ್ಲಿ ಕೂತಿದ್ದೀನಿ, ಕುದುರೆ ಮೇಲೆ ಕೂತಿದ್ದೀನಿ, ಎಲ್ಲ ಆಯಿತು ನನ್ನದು. ಆದರೆ ಇಷ್ಟೆಲ್ಲ ಆದರೂ ಕೂಡ ನನಗೊಂದೇ ಒಂದು ಕೊರತೆ ಇದೆ. ಏನು, ನಾನು ಬೇಕಾದಷ್ಟು ಮಾಡಿದ್ದೀನಿ, ದಾನ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಆದರೆ ನನಗೆ ಒಂದೇ ಒಂದು, ಏನು, ನಾನುಭೂತಂ ಪುತ್ರ ಸೌಖ್ಯಂ ಪಿತೃಣಾಂ ಮುಕ್ತಿದಂ ದ್ವಿಜ. ಪುತ್ರ ಸೌಖ್ಯ ಮಾತ್ರ ನನಗಾಗಲಿಲ್ಲ, ಸಂತಾನ ಆಗಲಿಲ್ಲ ನನಗೆ, ಅದೊಂದು ಕೊರತೆ ಇದೆ ನನಗೆ ಅಂತ. ಕಿಮ್ಮಯ ಚರಿತಂ ಪಾಪಂ, ಏನು ಪಾಪ ಮಾಡಿದ್ದೀನೋ ಏನೋ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ, ಆದ್ದರಿಂದ ಈ ಜನ್ಮದಲ್ಲಿ ನನಗೆ ತೊಂದರೆ ಆಗ್ತಾ ಇದೆ, ಏನು ಮಾಡಬೇಕು ನಾನು? ಯಾಕೆಂದರೆ ನಾನಾದಾನ. ಅದಕ್ಕೆ ಯಾರೋ ಹೇಳಿದ್ರಂತೆ, ಇಲ್ಲ ಒಂದು ಕೆಲಸ ಮಾಡಿರಿ, ಮಕ್ಕಳಾಗಬೇಕು ಅಂತಾದರೆ ಪುತ್ರ ಪ್ರಾಪ್ತಿಗೆ ಅಂತ ಉಪಾಯಗಳಿದ್ದಾವೆ. ಯಾರಿಗಾದರೂ ಮಕ್ಕಳಾಗಲಿಲ್ಲ ಅಂದರೆ ಏನು ಮಾಡಬೇಕಂತೆ, ಒಂದು ದೋಲಾದಾನ ಮಾಡಬೇಕಂತೆ. ದೋಲಾದಾನ ಅಂತಂದರೆ ತೊಟ್ಲು ದಾನ ಮಾಡಬೇಕಂತೆ. ತೊಟ್ಲು ದಾನ ಅಂತಂದರೆ ಆದಷ್ಟು ಸ್ವಲ್ಪ ಚೆನ್ನಾಗಿರೋದು ಆಯಿತು ಅಂದರೆ ಬೆಳ್ಳಿದೊಂದು ಸ್ವಲ್ಪ ದೊಡ್ಡದಾಗಿರುವಂಥ ತೊಟ್ಲು ಮಾಡಿ, ಆ ತೊಟ್ಲಲ್ಲಿ ಒಬ್ಬ ಕೃಷ್ಣನ ಕೂಡಿಸಿ, ಆ ಕೃಷ್ಣ ಸಮೇತವಾಗಿ ತೊಟ್ಲನ್ನು ದಾನ ಮಾಡಬೇಕಂತೆ. ಆ ತೊಟ್ಲನ್ನು ದಾನ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿದರು ಅಂತಾದರೆ ಆಗ ಸಂತಾನ ಆಗ್ತದೆ ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಉಪಾಯ ಇದೆ ಅಂತ ಹೇಳಿದ್ದಾರೆ, ವೃಷಭ ದಾನ ಮಾಡಬೇಕು ಅಂತ. ವೃಷಭ ದಾನ ಅಂತಂದರೆ ಎತ್ತು ಅಂತಾರೆ, ಎತ್ತು ದಾನ ಮಾಡಬೇಕಂತ. ಎತ್ತು ದಾನ ಮಾಡಿದರೂ ಕೂಡ ಈಗ ಎತ್ತಿನ ಕೆಲಸ ಟ್ರ್ಯಾಕ್ಟರ್ ಮಾಡಲಿಕ್ಕೆ ಶುರು ಮಾಡಿದ್ರು, ಹಾಗಾಗಿ ಟ್ರ್ಯಾಕ್ಟರ್ ದಾನನೂ ಕೊಡ್ಬೋದು. ಅಂತೂ ಇದನ್ನು ಎತ್ತು ದಾನ ಮಾಡಬೇಕು ಅಂತ ಹೇಳ್ತಾರೆ. ಅಥವಾ ಇಲ್ಲ ಅಂತ ಆದರೆ ಇನ್ನೊಂದನ್ನು ಹೇಳಿದ್ದಾರೆ, ಕನ್ಯಾದಾನ ಮಾಡಬೇಕಂತ. ಕನ್ಯಾದಾನ ಅಲ್ಲ, ಕನ್ಯೆನೇ ಇಲ್ಲಲ್ಲ ಅಂದರೆ, ಕನ್ಯೆ ಇಲ್ಲ ಅಂದರೆ ಅದಕ್ಕೆ ಹೇಳಿದ್ದು. ಕನ್ಯಾದಾನ ಅಂತಂದರೆ ಮತ್ತೊಬ್ಬರ ಕನ್ಯೆ ಯಾರಾದರೂ ಬಡವರು ಇರ್ತಾರೆ, ಆ ಬಡವರಿಗೆ ಮದುವೆ ಮಾಡಲಿಕ್ಕೂ ಕೂಡ ಶಕ್ತಿ ಇರೋದಿಲ್ಲ,
ಅಂಥ ಕಾಲದಲ್ಲಿ ಒಬ್ಬ ಹುಡುಗನಿಗೆ ನಿಶ್ಚಯ ಆಯಿತು ಅಂದರೆ ಆ ಇಡೀ ಮದುವೆ ಖರ್ಚನ್ನೆಲ್ಲ ಇವನೇ ವಹಿಸ್ಕೊಂಡು ಅವರ ಮಾಂಗಲ್ಯ ಇನ್ನೊಂದು ಮತ್ತೊಂದು ಎಲ್ಲವನ್ನು ವಹಿಸ್ಕೊಂಡು ಆ ಎಲ್ಲ ದಾನಗಳನ್ನು ಕೂಡ ಕನ್ಯಾದಾನಕ್ಕೆ ಬೇಕಾದಂಥ ಎಲ್ಲ ಜವಾಬ್ದಾರಿ ತಗೊಂಡು ದಾನವನ್ನು ಮಾಡಿದ ಅಂದರೆ ಆಗಲೂ ಕೂಡ ಮಕ್ಕಳಾಗ್ತಾರೆ, ಸಂತಾನ ಆಗ್ತದೆ ಅಂತ ಹೇಳ್ತಾರೆ. ಅಥವಾ ಇಲ್ಲ ಅಂದರೆ ಇನ್ನೊಂದು ಹೇಳಿದ್ದಾರೆ, ಸುವರ್ಣದೇನು ದಾನ ಅಂತ. ಸುವರ್ಣದೇನು ದಾನ ಅಂತಂದರೆ ಸುವರ್ಣ ಅಂದರೆ ಬಂಗಾರ, ಬಂಗಾರದ ಆಕಳನ್ನು ಮಾಡಿ ದಾನ ಕೊಡಬೇಕಂತ, ಅದರಿಂದಲೂ ಕೂಡ ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ. ಇಲ್ಲ ಅಂತಾದರೆ ಮತ್ತೊಂದು ಘೃತಕುಂಭದಾನ ಅಂತ ಹೇಳ್ತಾರೆ. ಘೃತಕುಂಭದಾನ ಅಂತಂದರೆ ಒಂದು ಮಡಿಕೆಯಲ್ಲಿ ಮಡಿಕೆ ತುಂಬ ತುಪ್ಪವನ್ನು ತುಂಬಿ ಕೊಳತು ಹೋಗಿದ್ದಲ್ಲ, ಮತ್ತು ಚೆನ್ನಾಗಿರುವಂಥದ್ದು ಒಳ್ಳೆ ತುಪ್ಪ ತಿನ್ನಲಿಕ್ಕಾಗುವಂಥ ಯೋಗ್ಯವಾದಂಥ ತುಪ್ಪವನ್ನು ತುಂಬಿ ಅದನ್ನು ದಾನ ಮಾಡಬೇಕಂತ. ಈ ರೀತಿಯಲ್ಲಿ ಅದನ್ನು ಇಲ್ಲ ಅಂದರೆ ಕುಂಬಳಕಾಯಿ ದಾನ ಮಾಡಬೇಕು. ಆ ಕುಂಬಳಕಾಯಿ ದಾನ ಮಾಡುವಾಗಲೂ ಹೇಗೆ ಮಾಡಬೇಕು ಅಂದರೆ ಅದಕ್ಕೆಲ್ಲ ಹೇಳ್ತಾರೆ, ಆ ಕುಂಬಳಕಾಯಿಗೆ ಸುತ್ತಲೂ ಕೂಡ ಎಳ್ಳೆಣ್ಣೆ ಹಚ್ಚಬೇಕಂತ. ಎಳ್ಳೆಣ್ಣೆ ಹಚ್ಚಿ ಅದರ ಮೇಲೆ ಎಳ್ಳು ಬಡಿಬೇಕು, ಎಳ್ಳನ್ನು ಮುಟ್ಟಿಸ್ಬೇಕು. ಅದಕ್ಕೆ ಅಂದರೆ ಎಳ್ಳು ಹತ್ತಿರಬೇಕು, ಆ ಎಣ್ಣೆಗೆ ಅಂಟುಕೊಡ್ತದೆ ಅದೆಲ್ಲವೂ ಕೂಡ. ಹಾಗೆ ಆ ಎಳ್ಳನ್ನೆಲ್ಲ ಹಚ್ಚಿ ಅದರಲ್ಲಿ ಒಂದು ಉದ್ದೊಂದು ಅಂದರೆ ಯಾರು ದಾನ ಮಾಡ್ತಾರೋ ಅವನ ಈ ಏನು ತೋರು ಬೆರಳಿರ್ತದಲ್ಲ, ತೋರು ಬೆರಳಿನ ಗಾತ್ರದ ಒಂದು ಬಂಗಾರದ ಕಡ್ಡಿಯನ್ನು ಚುಚ್ಚಬೇಕು. ಅದಕ್ಕೆ ಅಷ್ಟು ಚುಚ್ಚಿ ಅದನ್ನು ದಾನ ಮಾಡಬೇಕಂತೆ. ಈ ರೀತಿ ದಾನ ಮಾಡಿದರೆ ಆಗಲೂ ಸಂತಾನ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲ ಅಂತಾದರೆ ಯಾರಾದರೂ ಬ್ರಾಹ್ಮಣರಿಗೆ ತೀರ್ಥಯಾತ್ರೆ ಮಾಡಿಸ್ಬಿಡ್ಬೇಕಂತೆ. ಉತ್ತರ ಭಾರತ ಯಾತ್ರೆ ಮಾಡಿಸ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋಗಿ ಅವರಿಗೆ ತೀರ್ಥಯಾತ್ರೆ ಮಾಡಿಸ್ಬೇಕು. ಅವರಿಗೆ ತೀರ್ಥಯಾತ್ರೆ ಖರ್ಚೆಲ್ಲ ನೋಡಿಕೊಂಡು ಅವರಿಗೆ ಇದನ್ನು ಮಾಡಿದ್ವಿ ಅಂತಾದರೆ ಆಗಲೂ ಕೂಡ ಸಂತಾನ ಆಗ್ತದೆ ಅಂತ ಇದು ಒಂದು ಹೇಳಿದ್ದಾರೆ. ಇಲ್ಲ ಅಂತಾದರೆ ಒಂದು ತಾನೂ ಮಾಡ್ಬೋದು ತೀರ್ಥಯಾತ್ರೆ, ಬ್ರಾಹ್ಮಣರಿಗೆ ಮಾಡಿಸ್ಬೋದು. ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಇದೆಯಲ್ಲ, ಇದರಲ್ಲಿ ಯಾವುದಾದ್ರೂ ಮಾಡಬಾರ್ದಾ ನೀನು ಅಂತ ಹೇಳಿದರೆ ಅದಕ್ಕೆ ಅವನು ಹೇಳ್ತಾನೆ, ನಾನಾದಾನಂ ಕೃತಂ ಚೈವ ತೀರ್ಥಯಾತ್ರಾ ವಿಶೇಷತಃ. ತೀರ್ಥಯಾತ್ರೆ ಮಾಡಿದ್ದೀನಿ, ನಾನಾ ವಿಧವಾದ ನೀವು ಏನೇನು ಹೇಳಿದ್ದೀರಿ ಎಲ್ಲ ದಾನ ಮಾಡಿಬಿಟ್ಟಿದ್ದೀನಿ, ಇಷ್ಟು ಮಾಡಿದರೂ ನನಗೆ ಸಂತಾನ ಆಗಿಲ್ಲ ಅಂತ ಆಕಾಶರಾಜ. ಇಷ್ಟು ಮಾಡಿದರೂ ನನಗೆ ಸಂತಾನ ಆಗಿಲ್ಲ, ಏನು ಮಾಡಬೇಕು? ನನ್ನ ಜೀವನದಲ್ಲಿ ನಾನು ನನ್ನ ಮಗನ ಬಾಯಿಯಿಂದ ಒಮ್ಮೆಯಾದರೂ ಕೂಡ ಅಪ್ಪ ಅನ್ನುವ ಮಾತನ್ನು ಕೇಳಬೇಕು ಅಂತ ಆಸೆ ನನಗೆ. ಕರ್ಣಾಭ್ಯಾಂ ನಶ್ರುತ ಶಬ್ದ ಪುತ್ರೇಣ ರುದತಾ ಕೃತಃ. ಮಗು ಅಳ್ತಾ ಇರಬೇಕು, ಅಳ್ತಾ ನನ್ನನ್ನು ಸರ್ತಿ ಕರಿಬೇಕು. ಆದರೆ ನನ್ನನ್ನು ಕರೀಲಿಕ್ಕೆ ಅಂತ ಒಂದು ಕೂಸೆ ಇಲ್ಲಲ್ಲ, ಏನು ಮಾಡಲಿ ಅಂತ. ದ್ವಿಜೇಂದ್ರ ಪಿತೃಬಂಧೂನಾಂ ದುರ್ಗತಿಷ್ಠ ಭವೇತ್ತತ. ಯಾರಿಗೆ ಸಂತಾನ ಇಲ್ಲವೋ ಅಂಥವ್ರಿಗೇನಾಗ್ತದಂತೆ, ಅವರಿಗೆಲ್ಲ ದುರ್ಗತಿ ಆಗ್ತದೆ ಅಂತ ಕೇಳ್ಪಟ್ಟಿದ್ದೀನಿ. ಏನು ಮಾಡಬೇಕು? ಅಪುತ್ರಸ್ಯ ಗತಿರ್ನಾಸ್ತಿ ಇತ್ಯೇವಂ ವೇದವಿದೋ ವಿದುಹು. ಯಾರಿಗೆ ಮಕ್ಕಳಿಲ್ವೋ ಅವರಿಗೆ ಸದ್ಗತಿ ಆಗಲ್ಲ ಅಂತ ಹೇಳ್ತಾರೆ. ನಾನೇನು ಮಾಡಲಿ? ಬಹಳ ದುಃಖಪಟ್ಟ. ಪುತ್ರಹೀನಂಚ ಮಾಂ ದೃಷ್ಟ ಕರ್ಷಂತಿ ಯಮಕಿಂಕರಾಹ. ಯಮದೂತರೆಲ್ಲರೂ ಕೂಡ ನನ್ನನ್ನು ಚೆನ್ನಾಗಿ ಹಿಂಸೆ ಕೊಡ್ತಾರೆ. ಯಾಕೆ ಅಂದರೆ ನಾನು ಸತ್ತರೆ ನನಗೆ ಮಾಡಲಿಕ್ಕೆ ಶ್ರಾದ್ದ ಮಾಡಲಿಕ್ಕೂ ಇಲ್ಲಲ್ಲ ಯಾರೂ ಕೂಡ. ಏನು ಮಾಡಬೇಕು? ಇಷ್ಟು ದುಃಖಪಟ್ಟ. ಕಂ ದೇವಂ ಶರಣಂ ಗತ್ವಾ ಭವಾಬ್ದಿಂ ಪ್ರತರಾಮ್ಯಹಂ. ಈ ಸಂಸಾರದಿಂದ ಪಾರಾಗಬೇಕು ಅಂದರೆ ಯಾವ ದೇವರನ್ನು ನಾನು ಕೈ ಮುಗಿಬೇಕು ಹೇಳಿ? ಎಲ್ಲರಿಗೂ ಕೈ ಮುಗಿದಾಯಿತು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಇಷ್ಟು ಹೇಳಿದಾಗ ಆಗ ಅವನೇ ಅಂತಾನೆ, ಎಲ್ಲ ತಾನೇ ಸ್ಮರಣೆ ಮಾಡಿಕೊಡ್ತಾನೆ. ನಾನು ನನ್ನ ಮಗ ಹುಟ್ಟಿದ್ದ ಅಂದರೆ ಒಂದು ಜಾತಕರ್ಮ ಮಾಡ್ತಿದ್ದೆ, ಆ ಯೋಗ ನನಗೆ ಬರಲಿಲ್ಲ. ನನಗೇನಾದರೂ ಮಗ ಇದ್ದ ಅಂತ ಆದರೆ ಚೌಲಕರ್ಮ ಮಾಡಿಸ್ತಾ ಇದ್ದೆ. ಅವನಿಗೆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಅವನಿಗೆಲ್ಲ ಮೊದಲನೇ ಬಾರಿ ಕೂದಲು ತೆಗೆಸೋದು ಅಂತೆಲ್ಲ ಮಾಡಿಸ್ತಾ ಇದ್ದೆ, ಅದು ಮಾಡಲಿಕ್ಕಾಗಲಿಲ್ಲ. ನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಲಾಲನೆ ಮಾಡ್ತಿದ್ದೆ, ಅದು ಮಾಡಲಿಕ್ಕಾಗಲಿಲ್ಲ. ನೋಪನೀತೋ ಅತಿ ಪ್ರೀತ್ಯೈವ, ಪ್ರೀತಿಯಿಂದ ಅವನಿಗೊಂದು ಉಪನಯನ ಮಾಡ್ತಾ ಇದ್ದೆ, ಅದು ಮಾಡಲಿಕ್ಕಾಗ್ತಾ ಇಲ್ಲ ನನಗೆ. ಯಾಕೆ ಅಂದರೆ ಒಬ್ಬ ಮಗ ಇಲ್ಲ ನನಗೆ. ಅಹೋ ದರಿದ್ರಸ್ಯ ಮಹಾನುಭಾವ ಸತ್ಪುತ್ರಹೀನಸ್ಯ ಗತಿರ್ಭವೇತ್ಕಾ ವೃಥಾ ಶರೀರಂ ಘಟಕುಡ್ಯ ಸನ್ನಿವಂ ಜಾತಂ ಸುಧರ್ಮಸ್ಯ ಕುಲೇತಿ ಪುಣ್ಯೇ. ಅವನು ಹೇಳ್ತಾನೆ, ಒಬ್ಬ ಬಡವ ಇದ್ದ ಅಂದರೆ ಅವನಿಗೆ ಬಡತನ ಅನ್ನೋದು ಒಂದೇ ಒಂದು ಕೊರಗಷ್ಟೇ. ಆದರೆ ಮಕ್ಕಳಿಲ್ಲ ಅಂದರೆ ಅವ್ರಿಗೆ ಎಷ್ಟು ಕೊರಗು ಅಂತ ಹೇಳ್ತೀವಿ, ಭಾರಿ ಕೊರಗು. ಅದರಿಂದಾಗಿ ನನ್ನ ಕೊರಗು ಯಾರು ಅರ್ಥ ಮಾಡಿಕೊಳ್ತಾರೆ ಹೇಳಿ? ನಿಜವಾಗಲೂ ಈ ಜಗತ್ತಿನಲ್ಲಿ ಯಾರಿಗೆ ಮಕ್ಕಳಿದ್ದಾರಲ್ವ, ಒಳ್ಳೆ ಗಂಡು ಸಂತಾನ ಇತ್ತು ಅಂದರೆ ಅವರೇ ಪುಣ್ಯವಂತರು. ಸುಪುತ್ರವಂತ ಖಲು ಭಾಗ್ಯವಂತೋ
ಹ್ಯಪುತ್ರವಂತ ಕಲು ಭಾಗ್ಯಹೀನಾ. ಯಾರಿಗೆ ಮಕ್ಕಳಿರ್ತದಲ್ಲ ಅವರು ಬಹಳ ಪುಣ್ಯವಂತರು, ನಾವು ಮಾತ್ರ ಪಾಪಿಷ್ಠರು ನೋಡು ಅಂತ ಇಷ್ಟು ಆ ಆಕಾಶ ರಾಜ ಏನು ಮಾಡಿದಂತೆ ಬೃಹಸ್ಪತ್ಯಾಚಾರ್ಯ ಎದುರಿಗೆ ಹೇಳಿದ್ದಂತೆ. ಇದನ್ನೆಲ್ಲ ಬೃಹಸ್ಪತ್ಯಾಚಾರ್ಯ ಎಲ್ಲ ಕೇಳಿಸಿಕೊಂಡು ಕಡೆಗೆ ಹೇಳಿದ್ರಂತ ಅವರು ಕೂಡ, ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ತೇನ ಭವಿಷ್ಯತಿ ಗುರೋರ್ವಾಕ್ಯಂ ಸಮಾಕರ್ಣ್ಯ ಯಜ್ಞಾಯ ಶೋಧಯದ್ಧರಾಂ. ಅವನಿಗೆ ಹೇಳಿದ್ರಂತೆ, ಇಲ್ಲ ಎಲ್ಲ ಮಾಡಿದ್ದಿ, ದಾನ ಧರ್ಮ ಎಲ್ಲ ಮಾಡಿದ್ದಿ, ಒಂದೇ ಒಂದು ಮಾಡಬೇಕಿತ್ತು ನೋಡು. ಏನು? ಒಂದು ಪುತ್ರೇಷ್ಟಿ ಅಂತ ಒಂದು ಯಜ್ಞ ಇದೆ, ಯಾಗ ಇದೆ. ಆ ಪುತ್ರೇಷ್ಟಿ ಯಾಗವನ್ನು ಮಾಡಿಬಿಟ್ರೆ ಆಗ್ತದೆ ನಿನಗೆ ಸಂತಾನ, ಅದಕ್ಕೋಸ್ಕರ ಆದರೂ ಕೂಡ ಮಾಡು ನೀನು ಅಂತ ಇಷ್ಟು ಹೇಳಿದ್ರಂತೆ. ಈ ಮಾತು ಆ ಬೃಹಸ್ಪತ್ಯಾಚಾರ್ಯ ಹೇಳಿದ ಕೂಡಲೇ ಅವನಿಗನ್ನಿಸ್ತು, ಹಾಗಾದ್ರೆ ಇದೊಂದು ಬಿಟ್ಟಿನೋ ಏನೋ, ಆಯ್ತು ಬಿಡು ನೀವು ಹೇಳ್ದಂಗೆ ಅದನ್ನು ಮಾಡಿಬಿಡೋಣ ಅಂತ ಹೇಳಿದ್ರು. ಆಯಿತು ಅಂತ ಅದನ್ನು ಮಾಡಲಿಕ್ಕೆ ಅಂತ ಯಾಗ ಮಾಡಬೇಕು ಅಂತ ಆದರೆ ಸುಮ್ಮನೆ ಮಾಡಲಿಕ್ಕಿಲ್ಲ. ಯಾಗ ಹೇಗೆ ಮಾಡಬೇಕು ಅಂತಂದರೆ, ಈ ಭೂಮಿಯನ್ನೆಲ್ಲ ಈಗೆಲ್ಲ ಏನು ಸಿಕ್ಕರಲ್ಲಿ ಒಂದು ಹೋಮದ ಕುಂಡ ಇಟ್ಬಿಡ್ತಾರೆ, ಬಡ ಯಾಗ ಮಾಡಿಬಿಡ್ತಾರೆ. ಯಾಗ ಮೊದಲೆಲ್ಲ ಹೇಗಿತ್ತು, ಆ ಯಜ್ಞ ಮಂಟಪ ಅಂತಂದರೆ ಮೊದಲು ಭೂಮಿಯನ್ನೆಲ್ಲವನ್ನು ಕೂಡ ಅದನ್ನು ಉಳ್ಬೇಕಂತ ಒಂದು ಸರ್ತಿ. ಅಂದರೆ ಅದನ್ನೆಲ್ಲ ಭೂಮಿಯನ್ನು ಹಸನಾಗಿ ಮಾಡಿ ಆಮೇಲೆ ಅದರ ಮೇಲೆ ಸಗಣಿ ಸಾರಿಸಿ ಅಲ್ಲಿ ಕೆಲವು ಮಂತ್ರಗಳನ್ನು ಹೇಳಿ ಆ ಮಂತ್ರದಿಂದಾಗಿ ಅದನ್ನು ಶುದ್ಧ ಮಾಡಿ ಮತ್ತು ಪುಣ್ಯಾಹವಾಚನ ಮಾಡಿ ಆ ಭೂಮಿಯಲ್ಲಿ ಮಾಡಬೇಕು. ಯಜ್ಞ ವೇದಿಕೆ ಅಂತ ಹೇಳ್ತಾರೆ. ಆ ಯಜ್ಞ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಮಾಡಬೇಕಂತಿದೆ. ಆದರೆ ಇದನ್ನು ಮಾಡಬೇಕು ಅಂತಾದರೆ ಅದು ಇಷ್ಟೆಲ್ಲ ಮಾಡಬೇಕಲ್ಲ. ಅದಕ್ಕೆ ಸರಿ ಆಯಿತು ಅಂತ ಒಂದು ನೇಗಿಲನ್ನು ಹಾಕಿ ಭೂಮಿಯನ್ನೆಲ್ಲ ಹಸನಾಗಿ ಮಾಡಬೇಕು ಅಂತ ನೇಗಿಲಿಂದ ಭೂಮಿಯಲ್ಲಿ ಎಳ್ಕೊಂಡು ಹೋಗ್ತಿದ್ರಂತೆ. ಭೂಮಿಯಲ್ಲಿ ಹಾಕಿ ಎಳಿತಾ ಇರಬೇಕಾದ್ರೆ ಸ್ವರ್ಣಲಾಂಗಲ ಸಂಗೈಶ್ಚ ದ್ವಿಜಮಂತ್ರಗಣೈಸ್ತತ ಶೋದ್ಯಮಾನೇದರ ಪೃಷ್ಠೆ ತತ್ರ ಪದ್ಮಂ ದದರ್ಶಃ. ಅದಕ್ಕೆ ಹೇಳ್ತಾರೆ, ಅದು ಬಂಗಾರದ ನೇಗಿಲಂತೆ, ಅದನ್ನು ಹಾಕಿ ಎಳಿತಾ ಇದ್ರು. ಎಳಿಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಪೆಟ್ಟಿಗೆ ಬಂತಂತೆ ಮೇಲೆ. ಆ ಪೆಟ್ಟಿಗೆ ಬಂತು. ಪೆಟ್ಟಿಗೆ ನೋಡಿದರೆ ಯಾವುದೊಂದು ನೋಡಿದರೆ ಬಂಗಾರದ ಪೆಟ್ಟಿಗೆ ಬೇಕು. ಬಂಗಾರದ ಪೆಟ್ಟಿಗೆ ಹೊರಗೆ ಬರ್ತಾ ಇದೆ. ಏನಿದು ಅಂತ ಆಶ್ಚರ್ಯದಿಂದಾಗಿ ರಾಜ ಬಂದ. ಸಹಸ್ರ ಪತ್ರಂ ರಾಜೇಂದ್ರ ಕಿಮೇತದಿತಿ ವಿಸ್ಮಿತಃ. ಆ ಬಂಗಾರದ ಪೆಟ್ಟಿಗೆ ಬಂತಲ್ಲ, ಏನಪ್ಪ ಇದು ಅಂತ ಆಶ್ಚರ್ಯದಿಂದಾಗಿ ಆ ರಾಜ ಬಂದು ತೆಗೆದು ನೋಡ್ತಾನಂತೆ. ಆ ಪೆಟ್ಟಿಗೆ ಓಪನ್ ಮಾಡಿದ. ಪೆಟ್ಟಿಗೆ ಓಪನ್ ಮಾಡಿದರೆ ಆ ಪೆಟ್ಟಿಗೆ ಒಳಗೆ ಒಂದು ಸಣ್ಣ ಕೂಸು, ಹೆಣ್ಣು ಕೂಸಿದೆ ಅಂತದ. ಆಶ್ಚರ್ಯ ಆಗಿಬಿಡುತ್ತೆ ಅವನಿಗೆ. ಕನ್ಯಾಂಚ ಪತ್ರೇಶು ರಮಾಕೃತಿಂ ಶುಭಾಂ ದೃಷ್ಟ್ವಾ ಚ ಸಂತುಷ್ಟ ಮನಾ ಬಭಾಷೆ ದೇವೇನ ದತ್ತಾತ್ವಿಯಮಿಂದಿರಾವ ಕನ್ಯಾಕುಮಾರಿ ಕಮಲಾಭನೇತ್ರಿ. ಎಷ್ಟು ಸುಂದರವಾಗಿದ್ಲು. ಕನ್ಯಾಚ ಪತ್ರೇಶು ರಮಾಕೃತಿಂ ಸ ಶುಭಾಂ. ಆ ಲಕ್ಷ್ಮೀದೇವಿ, ಸಾಕ್ಷಾತ್ ಲಕ್ಷ್ಮೀದೇವಿನೇ ಅವಳು. ಆ ಲಕ್ಷ್ಮೀದೇವಿ ಪದ್ಮಾವತಿಯಾಗಿ ಅದರಲ್ಲಿ ಅವತಾರ ಮಾಡ್ತಾ ಇದ್ದಾಳೆ. ಆ ಅವತಾರ ಮಾಡುವ ಹೊತ್ತಿನಲ್ಲಿ ಆ ಕನ್ಯೆಯನ್ನು ನೋಡಿದ ಕೂಡಲೇ ಅವನಿಗೆ ಒಂದು ಸರ್ತಿ ಸಂತೋಷವೂ ಆಯಿತು, ಅದರ ಜೊತೆಗೆ ಒಂದು ಸ್ವಲ್ಪ ಎದೆ ಒಡೆದಾಗೂ ಆಯ್ತಂತ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಾಗೆ ಆಗ್ತದಂತೆ. ಏನದು ಅಂದರೆ, ಎಲ್ಲಿಯಾದರೂ ಮನೆಯಲ್ಲಿ ಗರ್ಭಿಣಿಯಾಗಂತ ಹೆಣ್ಣಿದ್ಲು ಅಂತಾದರೆ ಅವಳೇನಾದರೂ ಹಡಿತಾಳೆ. ಹಡಿದ ಕೂಡಲೇ ಒಂದು ಸರ್ತಿ ಹೆಣ್ಣು ಹುಟ್ಟಿಬಿಡ್ತು ಅಂದರೆ ಎಲ್ಲರೂ ಕೂಡ ಕೇಳ್ತಾರಂತೆ. ಸತ್ಯಧರ್ಮ ತೀರ್ಥರು ಅಂತೊಬ್ಬರು ಭಾಗವತದಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಹೀಗೆಲ್ಲ ತಮಾಷೆ ಮಾಡ್ತಾರೆ, ಮಾಡಬೇಡ್ರಿ. ಕನ್ಯೆ ಅಂದ ಕೂಡಲೇ ಎಲ್ಲರೂ ಮೂಗು ಮುರಿತಾರಂತ. ಒಂದು ಸರ್ತಿ ಹೆಣ್ಣು ಹುಟ್ಟಿತ್ತು ಅಂದ ಕೂಡಲೇ ಮೂಗು ಮುರಿತಾರಂತೆ. ಯಾಕೆ ಅಂದರೆ ಅದು ಹೌದು ಕೂಡ ಒಂದು ರೀತಿಯಲ್ಲಿ ಹೆಣ್ಣು ಹುಟ್ಟಿತ್ತು ಅಂದ ಕೂಡಲೇ ಅವಳಿಗೆ ದಾರಿಕಾ ಅಂತ. ದಾರಿಕಾ ಅಂದರೆ ಹೆಣ್ಣು ಅಂತ ಅರ್ಥ, ಹೆಣ್ಣು ಅಂತ. ಇನ್ನೊಂದು ಅರ್ಥದಲ್ಲಿ ದಾರಿಕಾ ಅಂದರೆ ಸೀಳುವವಳು ಅಂತ ಅರ್ಥ. ಅವಳು ಹುಟ್ಟುವಾಗ ಹೇಗೆ ಹುಡ್ತಾಳಂತೆ ಕನ್ಯೆ ಅಂತಂದರೆ ಅಪ್ಪನ ಎದೆ ಸೀಳ್ಕೊಂಡೇ ಹುಡ್ತಾಳಂತೆ. ಅವಳು ಹುಟ್ಟೋದು ಅಮ್ಮನೇ ಹೊಟ್ಟೆ ಹೊಡ್ಕೊಂಡು ಹುಡ್ತಾಳೆ, ಹೌದು, ಹೊಟ್ಟೆ ಸೀಳ್ಕೊಂಡು. ಆದರೆ ನಿಜವಾಗ್ಲೂ ಹುಟ್ಟಿದಾಗ ಅಪ್ಪನ ಎದೆ ಹೊಡಿತಾಳಂತ. ಅವಳು ಯಾಕೆ ಎದೆ ಹೊಡಿತಾಳೆ ಅಂತಂದರೆ ಸತ್ಯಧರ್ಮರು ಹೇಳ್ತಾರೆ, ಸಂಭವೇ ಸ್ವಜನ ದುಃಖಕಾರಿಕಾ. ಅವ್ರು ಹೇಳೋದು ಸಂಭವೇ ಸ್ವಜನ ದುಃಖಕಾರಿಕಾ ಯೌವನೇ ಚ ಬಹುದೋಷಕಾರಿಕಾ ಸಂಪ್ರದಾನ ಸಮಯೇರ್ತಹಾರಿಕಾ ದಾರಿಕಾ ಹೃದಯ ದಾರಿಕಾ ಪಿತುಹು. ಹೃದಯ ದಾರಿಕಾ ಪಿತುಹು. ಪಿತುಹು ಅಂದರೆ ತಂದೆ. ಅಪ್ಪನ ಎದೆ ಒಡ್ಕೊಂಡೇ ಹುಡ್ತಾಳಂತ. ಯಾಕೆ ಅಂದರೆ
ಮೊದಲು ನೋಡ್ರಿ, ಸಂಭವೇ ಸ್ವಜನ ದುಃಖಕಾರಿಕ. ಹುಟ್ಟಿದ ಕೂಡಲೇ ಎಲ್ಲರೂ ಕೇಳ್ತಾರೆ, ಬಂಧುಗಳೆಲ್ಲ ಕೇಳ್ತಾರೆ, ಡೆಲಿವರಿ ಆಯ್ತಂತಲ್ಲೋ, ಏನು ಹುಟ್ಟಿತು, ಏನು ಕೂಸು ಅಂತೇಳಿ. ಅದಕ್ಕೆ ಇವನೇನೋ ಉತ್ಸಾಹದಿಂದ ಹೆಣ್ಣು ಅಂದ ಕೂಡಲೇ ಅಯ್ಯೋ ಹೆಣ್ಣೆ ಅಂತಾರಂತ, ರಾಗ ಎಳಿತಾರಂತೆ, ಅಯ್ಯೋ ಹೆಣ್ಣೆ ಅಂತಾರಂತ. ಇದು ಸಂಭವೇ ಸ್ವಜನ ದುಃಖಕಾರಿಕ. ಸ್ವಜನರೆಲ್ಲರೂ ಕೂಡ ಒಂದು ರೀತಿ ನೋಡ್ತಾರಂತೆ. ಆದರೆ ಅದೇ ಹೆಣ್ಣು ಸ್ವಲ್ಪ ದೊಡ್ಡವಳಾಗ್ತಾಳೆ. ಯೌವನೇಚ ಬಹುದೋಷಕಾರಿಕ. ಅವಳು ತಾರುಣ್ಯ ಬಂದಾಗ ಈ ಅಪ್ಪನಿಗೆ ಎಷ್ಟು ಹೆದರಿಕೆ ಆಗ್ತಿರ್ತದೆ ಅಂದರೆ, ದಿನನಿತ್ಯ ಹೊರಗೆ ಹೋಗ್ತಾಳೆ, ಮನೆಗೆ ಬರ್ತಾಳೆ, ಎಲ್ಲಿ ಏನು ಹಾಕ್ತದೋ ಏನು ಕತ್ತೇನೋ, ಆದಷ್ಟು ಬೇಗ ಇವಳಿಗೊಂದು ಮದುವೆ ಮಾಡಿ ಒಂದು ಗಂಡನ ಮನೆಗೆ ಸೇರಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತದಲ್ಲಪ್ಪ ಅಂತ. ಇಲ್ದಿದ್ರೆ ಆ ವಯಸ್ಸಿನಲ್ಲಿ ಏನಾಗ್ತದೋ ಏನು ಕತ್ತೇನೋ, ನಾವು ಸರಿಯಾಗಿ ಬೆಳೆಸಿದ್ರೂ ಕೂಡ ಅವು ಬೆಳೆದಿಲ್ಲ ಅಂದರೆ ಏನು ಮಾಡ್ತೇವೆ, ಏನೇನೋ ಅನರ್ಥ ಮಾಡಿದರೆ ಏನು ಮಾಡಲಿಕ್ಕಾಗ್ತದೆ, ನಾಳೆ ಸಮಾಜದಲ್ಲಿ ಕೆಟ್ಟ ಹೆಸರು. ಆದ್ದರಿಂದಾಗಿ ಅವಾಗ ಏನಾಗ್ತದೋ ಅಂತ ಎದೆ ಹೊಡಿತಿರ್ತದಂತೆ ಅಪ್ಪನಿಗೆ. ನಾವಿಷ್ಟು ಸಮಾಜದಲ್ಲಿ ಗೌರವಯುತವಾಗಿ ಬದುಕಿದ್ದೀವಿ, ಇವಳು ಏನು ಮಾಡ್ತಾಳೋ ಏನು ಅಂತ ಹೆದರಿಕೆ ಆಗ್ತಿರ್ತದೆ. ಹಾಗಾಗಿ ಯೌವನೇಚ ಬಹುದೋಷಕಾರಿಕ. ಸರಿ ಆಯಿತು, ಒಂದು ಜವಾಬ್ದಾರಿ ಕಳ್ಕೊಳ್ಳೋಣ ಅಂತ, ಒಂದು ಮದುವೆ ಮಾಡಿಬಿಡೋಣ ಅಂತ ಮದುವೆಗೆ ಅಂತ ನಿಂತುಕೊಂಡ್ರೆ ಹೋಗುವಾಗ ಸುಮ್ಮನೆ ಹೋಗ್ತಾಳ? ಇಲ್ಲ. ಆ ಅಪ್ಪ ಇಡೀ ಜೀವಮಾನದಲ್ಲಿ ಏನೇನು ಸಂಪಾದನೆ ಮಾಡಿರ್ತಾನಲ್ಲ, ಆ ಸಂಪಾದನೆಯನ್ನೆಲ್ಲವನ್ನು ಕೂಡ ವರದಕ್ಷಿಣೆಯಂತೆ, ಮದುವೆ ಖರ್ಚಂತೆ, ಅದು ಇದು ಅಂತ ಬಳ್ಕೊಂಡೇ ಹೋಗ್ತಾಳಂತೊಂದು ಸರ್ತಿ ಎಲ್ಲವನ್ನೂ ಕೂಡ. ಸಂಪ್ರದಾನ ಸಮಯೇ ಅರ್ಥಹಾರಿಕ. ಅರ್ಥ ಅಂದರೆ ಸಂಪತ್ತು. ಆ ಸಂಪತ್ತನ್ನೆಲ್ಲ ಸಂಪ್ರದಾನ ಸಮಯೇರ್ಥಹಾರಿಕ. ದಾರಿಕಾ ಹೃದಯ ದಾರಿಕಾ ಪಿತು. ಇವಳು ಹೃದಯ ದಾರಿಕಾ ಅಂತ. ಹೃದಯ ದಾರಿಕಾ ಅಂತಂದರೆ ಹೃದಯವನ್ನು ಸೀಳುವವಳು ಅಪ್ಪನಿಗೆ ಅಂತ ಈ ಅರ್ಥದಲ್ಲಿ ಹೇಳ್ತಾನೆ. ಹಾಗೆ ಇವನಿಗೂ ಕೂಡ ಒಂದು ಸ್ವಲ್ಪ ಅನ್ನಿಸ್ತಂತೆ, ಅಲ್ಲ ಹುಟ್ಟಿದ ಕನ್ಯೆ ಹುಟ್ಟಿಬಿಟ್ಲಲ್ಲ, ಅದರಲ್ಲೂ ಏನು ಅಯೋನಿಜಳು ಬೇರೆ ಅಂದರೆ ಯಾವ ಗರ್ಭವಾಸ ಇಲ್ಲದೆ ಹುಟ್ಟಿದಂಥ ಕನ್ಯೆ. ಇಂಥ ಕನ್ಯೆ ಸಿಕ್ಕಳು ಅಂತ ಸಂತೋಷ ಇದೆ, ಆದರೆ ಅಂಥ ಕನ್ಯೆಗೆ ಗಂಡೆಲ್ಲಿಂದ ತರಲಿ ಅಂತಂತು. ಆದರೆ ಹುಟ್ಟಿದ ಕೂಡಲೇ ಇಂಥ ಕನ್ಯೆ ಗಂಡು ಸಿಗ್ತಾನ ಅಂತ, ಅಯೋನಿಜಳಾದ ಕನ್ಯೆಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅಂತ ಈ ಯೋಚನೆ ಬೇರೆ ಬಂತಂತೆ. ಇತ್ತಂ ಸಮಾಭಾಷ್ಯ ನೃಪೋತ್ತಮಶ್ಚಿಷುಂ ಹಸ್ತೆ ಪ್ರಗೃತ್ಯಾಶು ಮುಮೋದದೀನಃ ಮಾಯಾ ಮಹೇಶಸ್ಯ ದುರತ್ಯಯಾ ಹರೇಃ ಕೇಯಂತು ಯಾ ಸಂಪ್ರತಿಗೃಹ್ಯತೆ ಮಯಾ. ಇಷ್ಟೆಲ್ಲ ಯೋಚನೆ ಮಾಡಿಕೊಳ್ತಾ ಸಂತೋಷವೂ ಪಟ್ಟು ಆಮೇಲೆ ಕರ್ಕೊಂಡು ಹೋಗಿ ಅವಳನ್ನು ಸಂರಕ್ಷಸ್ವ ಮಹಾಭಾಗ ಬಹುಕೀರ್ತಿ ಫಲಪ್ರದಾಂ. ಅವನಿಗೆಲ್ಲ ಹೇಳಿದ್ರಂತೆ, ಆಕಾಶರಾಜನಿಗೆ ಈ ಮಗಳನ್ನು ಬೆಳೆಸುಗೋ, ನಿನ್ನ ವಂಶ ಉದ್ಧಾರ ಆಗ್ತದೆ, ನೀನು ಉದ್ಧಾರ ಆಗ್ತೀ ಅಂತೆಲ್ಲ ಹೇಳಿದರು. ಆಗ ಆಕಾಶವಾಣಿ, ಇದೆಲ್ಲವೂ ಕೂಡ ಆಕಾಶವಾಣಿ ಹೇಳಿತ್ತು. ಇದನ್ನೆಲ್ಲ ಕೇಳಿಕೊಂಡು ಆಗ ಕನ್ಯೆಯನ್ನು ತಗೊಂಡ್ಬಂದು ತನ್ನ ಹೆಂಡತಿ ಕೈ ಕೊಟ್ಟು ಬೆಳೆಸಿ, ಇವಳನ್ನು ಚೆನ್ನಾಗಿ ಬೆಳೆಸು ಅಂತ ಸಂವರ್ಧಸ್ಸವರಾಂ ಪುತ್ರಿಂ ಗರ್ಭಜಾತಾಂ ಸುತಾಮಿವ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ಅನ್ಕೊಂಡ್ಬಿಡ್ಬೇಡ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾಳೆ ಅಂತ ಅಂದ್ಕೊಂಡೇ ಬೆಳೆಸಿವಳನ್ನ ಅಂತ. ಇತ್ಯುಕ್ತ ತತ್ಕರೇ ದತ್ವ ಬಹುದಾನ ಮತಾಕರೋತ್. ಇಂಥ ಕನ್ಯೆ ಹುಟ್ಟಿದ್ಲು ಅಂತಲೇ ಅನೇಕ ದಾನಗಳನ್ನು ಮಾಡಿದ್ದಂತೆ ಸಂತೋಷಕ್ಕೋಸ್ಕರ. ಹೀಗೆ ಕನ್ಯಾಗಮನ ಪುಣ್ಯೇನ. ಆದರೆ ಏನು ವಿಶೇಷ ಅಂದರೆ ಆ ಕನ್ಯೆ ಕಾಲಿಟ್ಟ ಗಳಿಗೇನೋ ಏನೋ ಅನ್ನುವಂತೆ ಕೆಲವೇ ದಿನದಲ್ಲಿ ಧರಣಿದೇವಿ ಗರ್ಭಿಣಿ ಆಗಿಬಿಟ್ನಂತೆ. ಕೆಲವೇ ದಿನದಲ್ಲಿ ಗರ್ಭಿಣಿ ಆದ. ಅವಳ ಆಗಮನದಿಂದಾಗಿ ಕನ್ಯಾಗಮನ ಪುಣ್ಯೇನ ಸಾ ದೇವಿ ಗರ್ಭಮಾದದೆ. ಅವಳು ಗರ್ಭಿಣಿ ಆದಳು. ಗರ್ಭಿಣೀಂ ಸ್ವಸತೀಂ ದೃಷ್ಟ ಚಕ್ರೇ ಪುಂಸವನಂ ಪತಿ. ಆಗ ಅವಳಿಗೆ ಬೇಕಾದ ಸಂಸ್ಕಾರಗಳನ್ನೆಲ್ಲ, ಪುಂಸವನ, ಸೀಮಂತ ಅಂತೆಲ್ಲ ಸಂಸ್ಕಾರಗಳನ್ನು ಮಾಡಿದಂತೆ. ಪಂಚಮೇ ಮಾಸಿ ಸಂಪ್ರಾಪ್ತೆ ಸೀಮಂತಂ ನೃಪಸತ್ತಮಃ ಕಾರಯ ಮಾಸ ವಿಧಿವತ್ ಬ್ರಾಹ್ಮಣೈರ್ಯಜುಷಾಂಗಣೈ. ಯಜುರ್ವೇದ ಅಂತ ಅವ್ರದ್ದು, ಯಜುಚಾಂಗಣೈ, ಯಜುರ್ವೇದ ಮಂತ್ರಗಳಿಂದಲೇ ಮಾಡಿದ್ರಂತೆಲ್ಲವನ್ನು ಕೂಡ. ಹೀಗೆ ಮಾಡಿ ಕೆಲವು ದಿವಸ ಕಳೀತಾ ಇದ್ದಂತೆಯೇ ಮಾಸೆ ಕನ್ಯಾಗತೆ ಭಾನವು ದಶಮ್ಯಾಂ ರೋಹಿಣೀಯುತೆ ಪಕ್ಷೇತು ಪ್ರಥಮೇ ತೀರಿ ಸಾಯಂಕಾಲೇ ಗುರೋರ್ದಿನಿ ಪುತ್ರೋತ್ಪತ್ತಿ. ಅಂತೂ ಕನ್ಯಾಮಾಸದಲ್ಲಿ ಆಗಬೇಕಾದ್ರೆ ಭಾನುವಾರದ ದಿವಸ ದಶಮಿ ತಿಥಿ ರೋಹಿಣಿ ನಕ್ಷತ್ರ ಇರುವಾಗ ಆವತ್ತಿನ ದಿವಸ ಸಾಯಂಕಾಲ ವಿಶೇಷವಾಗಿ ಒಬ್ಬ ಮಗ ಹುಟ್ಟಿದಂತೆ. ಪುತ್ರೋತ್ಪತ್ತಿ ಪ್ರವಕ್ತॄಣಾಂ ಸರ್ವಸ್ವಂ ದತ್ತವಾಂಸ್ತದ. ಬೇಕಾದ ದಾನವನ್ನು ಮಾಡಿಬಿಟ್ನಂತೆ. ಯಾಕೆ ಅಂದರೆ ಒಬ್ಬ ಮಗ ಹುಟ್ಟಿದ ಅಂತ ಸಂತೋಷ.
ಗಂಡು ಕೂಸು ಹುಟ್ಟಿತ್ತು ಅಂತ ಸಂತೋಷ ಆಯ್ತಂತೆ. ಸಂತೋಷದಿಂದಾಗಿ ಜಾತಕರ್ಮಾದಿಕಂ ಕರ್ಮ ಕೃತವಾನ್ ತತ್ಕ್ಷಣಂ ನೃಪಃ, ಜಾತಕರ್ಮಾದಿ ಎಲ್ಲ ಕರ್ಮಗಳನ್ನು ಮಾಡಿ ಆವತ್ತಿನ ದಿವಸ ಅನೇಕ ಬ್ರಾಹ್ಮಣರನ್ನು ಕರೆದು ಊಟಕ್ಕೆ ಹಾಕಿಸಿದಂತೆ. ಸಂತೋಷ ಆದರೆ ಸಾಕಂತೆ ಮನುಷ್ಯನಿಗೆ. ಏನಾದರೂ ದೇವರು ಕೊಡ್ತಿರ್ತಾನೆ, ದೇವರು ಕೊಟ್ಟ ಅಂತ ಆದರೆ ಸಂತೋಷ ಆಗಿಬಿಡ್ತದೆ. ನಮಗೇನಂತಾರೆ, ಏನಾದರೂ ಕೂಡ ಲಾಟ್ರಿ ಹೊಡೆದ್ರೂ ಕೂಡ ಅಷ್ಟೇ, ಅಥವಾ ಏನೇ ಒಂದು ರೀತಿಯಲ್ಲಿ ಸಂತೋಷ ಆಯಿತು ಅಂತ ಇಟ್ಕೊಳ್ರಿ, ಏನಾದರೂ ಕೂಡ ಒಂದು ಬ್ರಾಹ್ಮಣ ಭೋಜನ ಮಾಡಿಸಿಬಿಡ್ಬೇಕಂತ. ಬ್ರಾಹ್ಮಣ ಭೋಜನ ಅಂದರೆ ಅದರಲ್ಲಿ ಏನಾದರೂ ನಮ್ಮದೇನಾದರೂ ಲೋಪದೋಷಗಳಿದ್ದರೂ ಕೂಡ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತದಂತೆ. ಅಂಥದ್ದು ವಿಶೇಷ ಅದು. ಆದ್ದರಿಂದಾಗಿ ತದ್ದಿನೇ ಬಹು ವಿಪ್ರಾಣಾಂ ಭೋಜನಂ ಕೃತವಾನ್ ನೃಪಃ, ಭೋಜನವನ್ನು ಮಾಡಿಸಿದಂತೆ. ಎನ್ನ ಅನ್ನ ಆ ಕೂಸಿಗೆ ನಾಮಕರಣ ಮಾಡಿದ. ವಸುದಾನೇತಿ ಲೋಕೆ ಖ್ಯಾತಿಂ ಗಮಿಷ್ಯತಿ, ವಸುದಾನ ಅಂತ ಹೆಸರಿಟ್ಟಂತೆ. ವಸುದಾನ ಅಂತ ಹೆಸರು. ವಸುದಾನ ಅಂದರೆ ವಸು ಅಂದರೆ ಸಂಪತ್ತು, ದಾನ ಅಂದರೆ ಕೊಡೋದು ಅಂತ ಅರ್ಥ. ಅಂದರೆ ಇವನು ಹುಟ್ಟಿದಾಗ ಬೇಕಾದಷ್ಟು ಸಂಪತ್ತುಗಳನ್ನು ದಾನ ಮಾಡಿದಾದ್ರಿಂದಾಗಿ ಅದಕ್ಕೆ ಇವನಿಗೆ ವಸುದಾನ ಅಂತ ಹೆಸರಿಟ್ಟಿದ್ರು. ಯಾರಿವನು ಅಂತಂದರೆ ಬೇರೆ ಯಾರೂ ಅಲ್ಲ, ಅವನು ಚಂದ್ರ. ಚಂದ್ರನೇ ಇವನು ಈ ರೀತಿಯಲ್ಲಿ ಪದ್ಮಾವತಿಯ ತಮ್ಮನಾಗಿ ಹುಟ್ಟಿದ್ದು. ಚಂದ್ರ ಹುಟ್ಟಿದ್ದು, ಚಂದ್ರನ ಅವತಾರ ಇದು ಅಂತ ಅರ್ಥ. ಇವಳಿಗೆ ಪದ್ಮಾವತಿ ಅಂತ ಯಾಕೆಂದರೆ ಪದ್ಮೋದರೀಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಾಯ ಅವತಾರಾಂ ತ್ವಾಂ ಮತ್ವಾ ತಸ್ಯಾಸ್ತದಾ ಕರೋತು. ಅವಳು ಪದ್ಮದಲ್ಲೇ ಹುಟ್ಟಿದ್ದು, ಪದ್ಮದಂತೆ ಕಂಗೊಳಿಸ್ತಿದ್ಲು. ಅದರಿಂದಾಗಿ ಅನುರೂಪವಾದ ನಾಮಕರಣ ಅಂತ ಪದ್ಮಾವತಿ ಅಂತ ಹೆಸರಿಟ್ಟಿದ್ರು. ವರ್ಧಮಾನವು ಸುತೋ ದೃಷ್ಟ, ಇಬ್ಬರೂ ಮಕ್ಕಳು ಬೆಳೆಯೋದನ್ನು ನೋಡಿ ಆನಂದ ಪಡ್ತಾ ಇದ್ದಂತೆ. ಈ ರೀತಿ ಆನಂದವನ್ನು ಪಡ್ತಾ ಆಕಲಕೇಂದು ಸದೃಶವು ರಮಾಚಂದ್ರ ಸಮಾವುಭವು, ಒಬ್ಬಳು ರಮಾದೇವಿ, ಇನ್ನೊಬ್ಬಳು ಚಂದ್ರ, ಇಬ್ಬರು ಅವತಾರವನ್ನು ಮಾಡಿ ಇಳಿತಾ ಇದ್ದಾರಂತೆ. ಏನು ವಿಶೇಷ ಅಂತಂದರೆ ಎಲ್ಲ ಕಡೆಯಲ್ಲೂ ಹಾಗೆ ಸಾಮಾನ್ಯವಾಗಿ ಈ ಚಂದ್ರ ಇದ್ದಾನಲ್ವ, ಚಂದ್ರ ಲಕ್ಷ್ಮೀದೇವಿಯ ತಮ್ಮನಾಗಿ ಹುಟ್ಟೋದು. ಯಾವಾಗ ಈ ಸಮುದ್ರ ಮಥನ ಆಯ್ತಲ್ಲ, ಸಮುದ್ರ ಮಥನದಲ್ಲೂ ಕೂಡ ಲಕ್ಷ್ಮೀ ತಮ್ಮನೇ ಅವನು. ಅಲ್ಲಿ ಲಕ್ಷ್ಮಿ ಮೊದಲು ಉದಿಸಿದ ಮೇಲೆ ಆಮೇಲೆ ಚಂದ್ರ ಬರ್ತಾನೆ. ಮತ್ತೆ ಮಥನವನ್ನು ಮಾಡಿದಾಗ ಸಮುದ್ರ ಮಥನ ಚಂದ್ರ ಬಂದ ಅಂದರೆ ಏನರ್ಥ, ಲಕ್ಷ್ಮಿ ಆದಮೇಲೆ ಚಂದ್ರ ಬಂದ ತಮ್ಮ ಅಂತ ಅರ್ಥ. ಇಲ್ಲೂ ಹಾಗೇನೆ ಪದ್ಮಾವತಿ ತಮ್ಮನಾಗಿ ಬಂದದ್ದು ಯಾರು? ಚಂದ್ರ. ಚಂದ್ರನೇ ತಮ್ಮನಾಗಿ ಬಂದ. ಆದ್ದರಿಂದಲೇ ಒಂದು ವಿಶೇಷ ಏನು ಅಂದರೆ, ಜಗತ್ತಿನಲ್ಲಿ ಒಂದು ನಿಯಮ ಇದೆ. ಒಬ್ಬ ವ್ಯಕ್ತಿ, ಯಾರಾದರೂ ಒಬ್ಬ ವ್ಯಕ್ತಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ. ಗಂಡ ಹೆಂಡತಿಗೆ ಒಬ್ಬ ವ್ಯಕ್ತಿ ಗಂಡನಿಗೆ ಅಪ್ಪ ಆದರೆ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಆದರೆ ಹೆಂಡತಿಗೆ ಮಾವ ಆಗ್ತಾನೆ. ಹೆಂಡತಿಗೇನಾದರೂ ಕೂಡ ಅಪ್ಪ ಆದರೆ ಗಂಡನಿಗೆ ಮಾವ ಆಗ್ತಾನೆ. ದೊಡ್ಡಪ್ಪ ಚಿಕ್ಕಪ್ಪ ಯಾರಿದ್ದರೂ ಕೂಡ ಮಾವ ಆಗ್ತಾನೆ ಗಂಡ. ಆದರೆ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ಒಬ್ಬನೇ ಮಾವ ಅಂತಿಲ್ಲ, ಒಬ್ಬನೇ ಅಪ್ಪ ಅಂತಿಲ್ಲ. ಒಬ್ಬನೇ ಅಪ್ಪ ಇರಲ್ಲ. ಗಂಡನಿಗೆ ಅಪ್ಪ ಆದರೆ ಇವಳಿಗೆ ಮಾವ ಆಗಬೇಕು, ಇವನಿಗೆ ಮಾವ ಆದರೆ ಅವನಿಗೆ ಅಪ್ಪ ಆಗಬೇಕು. ಹಿಂಗಿರುತ್ತದೆ ವ್ಯವಸ್ಥೆ ಜಗತ್ತಿನಲ್ಲಿ. ಆದರೆ ಜಗತ್ತಿನಲ್ಲಿ ಆ ರೀತಿ ಒಬ್ಬನೇ ಒಬ್ಬ ಇದ್ದಾನಂತೆ. ಗಂಡನಿಗೂ ಮಾವ ಆಗ್ತಾನೆ, ಹೆಂಡತಿಗೂ ಮಾವ ಆಗ್ತಾನಂತೆ. ಒಬ್ಬನೇ ಒಬ್ಬ ಇದ್ದಾನಂತೆ. ಯಾರದು ಅಂದರೆ ಚಂದ್ರ ಅಂತ. ಚಂದ್ರ. ಯಾಕೆಂದರೆ ನೀವು ನೋಡ್ರಿ, ಈ ಕಾಲದ ಮಕ್ಕಳಲ್ಲ, ಮತ್ತೆ ಈ ಕಾಲದ ಮಕ್ಕಳು ಊಟ ಮಾಡಬೇಕಂದ್ರೆ ಮೊಬೈಲ್ ಬೇಕು ಅಂತ ಅವು. ಆದರೆ ಹಿಂದಿನ ಕಾಲದ ಮಕ್ಕಳೆಲ್ಲವೂ ಕೂಡ ಹೇಗಿದ್ವು ಅಂತಂದರೆ, ಊಟ ಮಾಡಬೇಕು ಅಂದರೆ ಚಂದ್ರನ ತೋರಿಸ್ತಾ ಇದ್ರು. ಹೆಂಡತಿ ನೋಡುವಾಗಲೂ ಕೂಡ ಮಗುಗೆ ಹೇಳ್ತಾ ಇದ್ಲು. ಮಗುವಿಗೆ ಏನಂತ ಹೇಳೋದು? ಅಯ್ಯೋ ಅಲ್ಲಿ ನೋಡಲ್ಲಿ ಚಂದಮಾಮ ನೋಡು ಚಂದಮಾಮ. ಗಂಡ ಊಟ ಮಾಡಿಸ್ಲಿಕ್ಕೆ ಹೋದರೂ ಕೂಡ ಅವನದೇ ಹೇಳ್ತಿದ್ದ, ಚಂದಮಾಮ ನೋಡು ಚಂದಮಾಮ ಅಂತ. ಅಂದರೆ ಗಂಡನಿಗೂ ಮಾವ, ಹೆಂಡತಿಗೂ ಮಾವ. ಅದು ಹೆಂಗೆ ಸಾಧ್ಯ ಅಂದರೆ, ಜಗತ್ತಿನ ತಾಯಿ ಲಕ್ಷ್ಮೀದೇವಿ, ಜಗನ್ಮಾತೆ ಅವಳು ಲಕ್ಷ್ಮೀದೇವಿ. ಅಂದರೆ ಇಂದಿರಾ ಲೋಕ ಮಾತಾಮಾ ರಮಾ ಮಂಗಲ ದೇವತಾ, ಅವಳ ಬಗ್ಗೆ ಹೇಳುವಾಗ ಲೋಕಮಾತೆ ಅಂತ ಹೇಳ್ತಾರೆ. ಜಗತ್ತಿಗೆ ಅವಳು ತಾಯಿ ಅಂದ ಮೇಲೆ ತಾಯಿಯ ತಮ್ಮ ಏನಾಗ್ತಾನೆ? ಸೋದರ ಮಾವ ಆಗ್ತಾನೆ. ಹಾಗಾಗಿ ಜಗತ್ತಿಗೆಲ್ಲ ಮಾವ ಆದ್ದರಿಂದ ಗಂಡನಿಗೂ ಮಾವ, ಹೆಂಡತಿಗೂ ಮಾವ, ಚಂದಮಾಮ ಅಂತ ಕರೀತಾರಂತ. ಹೀಗೆ ಅವನು ಮಾವ ಆದಂತೆ ಜಗತ್ತಿಗೆ. ಈ ರೀತಿ ಆಯಿತು. ಅನಂತರದಲ್ಲಿ ಇವರಿಬ್ಬರು ಚೆನ್ನಾಗಿ ಬೆಳೀತಾ ಇದ್ರಂತೆ. ಏವಂ ಕಾಲೇ ಗತೆ ತಸ್ಮಿನ್ ಸಾ ಬಾಲ ಯೌವನಂ ಗತ, ಅವಳು ಒಳ್ಳೆ ತಾರುಣ್ಯಕ್ಕೆ ಬಂದಂತೆ. ಇಂಥದ್ದು. ಆಮೇಲೆ ಇವನಿಗೂ ಕೂಡ ತದೋಪನೀತಂ ಸದ್ಯೋ ಭೂತ್ ಆ ಪುತ್ರಿ ಯೌವನ ಪೀಡಿತ ಅಂತೂ ಅವನಿಗೆ ಉಪನಯನವನ್ನು ಮಾಡಿದ್ರಂತೆ. ಈ ಕಡೆಯಿಂದ ಇವಳು ಕೂಡ ಒಳ್ಳೆಯ ತಾರುಣ್ಯದಿಂದ ಬೆಳೆದಂತೆ. ತದಾಗತೋ ನಾರದಸ್ತು, ಒಂದು ಸರ್ತಿ ಏನಾಯ್ತಂತೆ, ಇವರೆಲ್ಲರೂ ಕೂಡ ಸಖಿಯರ ಜೊತೆಗೆ ಈ ಪದ್ಮಾವತಿ ಹೂದೋಟಕ್ಕೆ ಬಂದಿದ್ದಂತೆ. ಆ ಹೂದೋಟಕ್ಕೆ ಬಂದಾಗ ಆ ಹೂದೋಟದಲ್ಲಿ
ನಾರದ ಮಹರ್ಷಿಗಳು ಬಂದ್ರಂತೆ. ನಾರದರು ಬಂದು ಈ ಪದ್ಮಾವತಿ ಎಲ್ಲ ಇರಬೇಕಾದ್ರೆ ತದಾಗತೋ ನಾರದಸ್ತು ವೃದ್ಧೋ ಭೂತ್ವ ಜಟಾಧಾರಿಗಳಾಗಿ ನಾರದ ಮಹರ್ಷಿಗಳು ಬಂದಿದ್ದರು. ಆ ಜಟಾಧಾರಿಗಳಾಗಿ ನಾರದ ಮಹರ್ಷಿಗಳು ಬಂದಾಗ ಅದು ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದರು. ಅವರನ್ನು ನೋಡಿದ್ರಂತೆ. ಆಗತಂ ತಂ ಮುನಿಂ ದೃಷ್ಟ ವಿಸ್ಮಯಾಕುಲಮ, ಎಲ್ಲರೂ ವಿಸ್ಮಯದಿಂದ ನೋಡುತ್ತಿದ್ದರು. ಪದ್ಮಾವತಿ ಸಖೀಃ ಪ್ರಾಹ ಚಟುಲ ವೃಷಕಾತರ ಕೋಸೌ ಭಯಂಕರೋ ಬಾಲ. ಪದ್ಮಾವತಿ ಕೇಳಿದ್ದು, ಯಾರಿದು ಭಯಂಕರವಾಗಿದ್ದಾನಲ್ಲ ನೋಡಲಿಕ್ಕೆ, ಯಾರು ಏನು ಅಂತೆಲ್ಲ ಕೇಳಿದರು. ಆಗ ಅವರೇ ಹೋಗಿ ಕೇಳಿದ್ರಂತೆ, ಕೋಸಿ ವಿಪ್ರ ಮಹಾಪ್ರಾಜ್ಞ, ಯಾರು ನೀವು ಯಾಕೆ ಬಂದಿದ್ದೀರಿ ಇಲ್ಲಿ ಅಂತ ನಾರದ ಮಹರ್ಷಿಗಳನ್ನು ಕೇಳಿದ್ರಂತೆ. ಅದಕ್ಕೆ ಅವರು ಒಳ್ಳೆ ಮಾತನ್ನು ಹೇಳಿದ್ರಂತೆ, ಅಹಂ ಕುಲಗುರು ಸಾಕ್ಷಾತ್, ನಾನು ನಿಮ್ಮ ಕುಲಗುರು ಅಂತ ಹೇಳಿದ್ರಂತೆ. ಕುಲಗುರು ನಾನು ಅಂತ. ಯುಷ್ಮಾಕಂ ವರಯೋಷಿತಾಂ, ನೀವೆಲ್ಲ ಹುಡುಗಿಯರು ವಯಸ್ಸಿಗೆ ಬಂದಿದ್ದೀರಿ, ನಿಮಗೆ ಎಂತಿಂಥ ಗಂಡ ಸಿಗ್ತಾನೆ ಅಂತ ನಿಮಗೆ ಹೇಳಲಿಕ್ಕೆ ಬಂದೀನಿ ಅಂತಂದ್ರಂತವ್ರು. ನಿಮ್ಮ ಜೀವನದಲ್ಲಿ ಎಂಥ ಗಂಡ ಬರ್ತಾನೆ ಅಂತ ಹೇಳಲಿಕ್ಕೆ ಬಂದ್ರಂತೆ. ಅದಕ್ಕೆ ಅವರೆಲ್ಲ ನಾಚಿಕೆ ಆಯ್ತಂತ ಒಂದು ಸರ್ತಿ. ನಾಚಿಕೊಳ್ಬೇಡ್ರಿ, ನಿಮ್ಮ ಕೈ ಕೊಡ್ರಿ, ನಾನು ನೋಡಿ ಹೇಳ್ತೀನಿ ಅಂತ ಪದ್ಮಾವತಿ ದೇವಿಯ ಕೈ ಕೇಳಿದ್ದಂತೆ. ಹಸ್ತಂ ದರ್ಶಯ ಬಾಲೇತ್ವಂ ಲಕ್ಷಣಾನಿ ವದಾಮಿತೆ, ನಿನ್ನ ಕೈ ತೋರಿಸು. ಆ ಕೈ ನೋಡಿ, ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಜ್ಯೋತಿಷ್ಯ ಹೇಳೋದಂದ್ರೆ ಎಡಗೈ ನೋಡಿ ಹೇಳ್ತಾರಂತೆ, ಗಂಡು ಮಕ್ಕಳಿಗೆಲ್ಲ ಹೇಳುವಾಗ ಬಲಗೈ ನೋಡಿ ಹೇಳುವಂಥದ್ದು. ಹಾಗೆ ನಿನ್ನ ಎಡಗೈ ಕೊಡು ಅಂತ ಕೇಳಿದ್ರಂತೆ. ಹಸ್ತಂ ದರ್ಶಯ ಬಾಲೇತ್ವಂ ಲಕ್ಷಣಾನಿ ವದಾಮಿತೆ, ಆ ಎಡಗೈ ತೆಗೆದುಕೊಂಡು ನಾರದರು ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಅವಳು ಸ್ವಲ್ಪ ಸಂಕೋಚವೇ ಆಯ್ತಂತೆ. ಸಂಕೋಚದಿಂದಲೇ ಕೈ ಮುಂದೆ ಮಾಡಿದ್ಲಂತೆ. ಆದರೂ ತಿಳ್ಕೊಳ್ಬೇಕು ಅಂತ ಕುತೂಹಲ, ನನ್ನ ಜೀವನದಲ್ಲಿ ಗಂಡ ಏನು ತೊಗೊಂಡು ಬರ್ತಾನೆ ಅಂತ. ಅದಕ್ಕೆ ಮದುವೆ ಆಗೋಕ್ಕಿಂತ ಮೊದಲು ಈ ಎಲ್ಲ ಕುತೂಹಲಗಳಿರ್ತವೆ. ಮದುವೆ ಆದ ನಂತರ ಯಾಕಾದರೂ ಬಂದು ಇವನು ಅಂತ ಅನ್ನಿಸ್ತದೆ, ಹಂಗಾಗ್ತದೆ. ಅಂತೂ ಎಲ್ಲ ಕುತೂಹಲ. ಅದಕ್ಕೇನಾಯ್ತಂತೆ, ಕುತೂಹಲದಿಂದಾಗಿ ಕೈ ಕೊಟ್ಲು ಪಾಪ. ವಿದ್ಧಿತ್ವಂ ಪಿತೃತುಲ್ಯಂ ಮಾಂ ಮನಸಾ ನಿರ್ಮಲೇನ ಚ, ನಾನು ಕೈ ಮುಡ್ತಿದ್ದೀನಿ ಅಂತ ನನ್ನನ್ನು ನೀನು ಅಪಾರ್ಥ ಮಾಡ್ಕೋಬೇಡ, ನಾನು ನಿಮ್ಮಪ್ಪನ ಸಮಾನ ಅಂತಂದ್ರೆ. ಇಷ್ಟು ಹೇಳಿ ಆಗ ಪದ್ಮಾವತಿ ಹೇಳ್ತಾಳೆ, ಸತ್ಯಂ ವದ ಮಹಾಪ್ರಾಜ್ಞ ಲಕ್ಷಣಾನಿ ವಿಲೋಕ್ಯಮೆ. ಅವಳೇ ಹೇಳಿದ್ದಂತೆ, ಹಾಗಾದ್ರೆ ಸತ್ಯ ಹೇಳ್ರಿ, ನನಗೆ ಎಂಥವನು ಸಿಗ್ತಾನೆ, ಏನಾಗ್ತದೆ ಅನ್ನೋದನ್ನು ಹೇಳ್ರಿ ಅಂತ ಕೇಳಿದ್ದಂತೆ. ದೃಷ್ಟ್ವಾ ಪಾಣಿತಲಂ ಪ್ರಾಹ ಹಸನ್ ವಿಧಿತನೂದ್ಭವ, ಅವರು ನಗನಗುತ್ತಾ ಹೇಳಿದ್ರಂತೆ, ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ, ನಿನ್ನ ಜೀವನದಲ್ಲಿ ನಿನಗೆ ಗಂಡನಾಗಿ ಬರೋದು ಯಾರು ಅಂದರೆ ತ್ರಿಲೋಕಾಧಿಪತಿಯಾಗಿರುವಂತಹ ಸಾಕ್ಷಾತ್ತು ಭಗವಂತ ಮನ್ಮಥ ಅಂತ ಕರೆಸಿಕೊಂಡಿದ್ದಾನಲ್ಲ, ಜಗತ್ಪತಿಯಾದಂತಹ ಸರ್ವೋತ್ತಮನಾದಂತಹ ರಮಾಪತಿ ಲಕ್ಷ್ಮೀಪತಿಯೇ ನಿನಗೆ ಗಂಡನಾಗ್ತಾನೆ ಅಂತ ಹೇಳಿದಂತೆ. ಈ ಮಾತನ್ನು ಹೇಳಿದರು. ಪಾಣಿ ಪದ್ಮದ ಲೋಪೇತೌ ಪಾದೌ ತೇ ಸ್ವಸ್ತಿಕಾಯುತೌ ಮುಖಂ ಚಂದ್ರ ಸಮಾಕಾರಂ ಚಕ್ಷು ಕಮಲ ಕುಡ್ಮಲಂ, ಅವನ ಮುಖ ಚಂದ್ರ ಸದೃಶವಾಗಿರುತ್ತದೆ, ಕಮಲದಂತೆ ಕಂಗೊಳಿಸ್ತಾ ಇರ್ತಾನೆ. ಇಂಥ ಅದ್ಭುತವಾದಂಥ ವ್ಯಕ್ತಿ ಇವನು ಅಂತ ಅವನನ್ನೆಲ್ಲ ಚೆನ್ನಾಗಿ ಹೊಗಳಿದ್ರಂತೆ. ಇಷ್ಟೆಲ್ಲ ಹೇಳಿ, ಇಂಥ ಒಬ್ಬ ಹುಡುಗ ನಿನಗೆ ಸಿಗ್ತಾನೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತೀನಿ ಕೇಳು, ನೀನು ಈ ಹೂದೋಟದಲ್ಲಿರುವಾಗಲೇ ಒಬ್ಬ ಹುಡುಗ ಬರ್ತಾನೆ. ಹೇಗೆ ಬರ್ತಾನವನು ಅಂದರೆ ಪೃಷ್ಟಂತೆ ವೇದಿವದ್ಭಾತಿ ಕಿಂ ತ್ವಯಾ ಸುಕೃತಂ ಕೃತಂ ಗಮನಂ ಕರಿರಾಜಸ್ಯ, ಒಂದು ಆನೆಯನ್ನು ಬೇಟೆ ಆಡಬೇಕು ಅಂತ ಅದ್ರ ಹಿಂದಿಂದೇನೆ ಬರ್ತಾನೆ. ಅದು ಕುದುರೆ ಮೇಲೆ ಕೂತ್ಕೊಂಡು ಬರ್ತಾನೆ. ಆ ಕುದುರೆ ಮೇಲೆ ಕೂತ್ಕೊಂಡು ಬಂದಾಗ ಅವನೇನು ಬಂದಿರ್ತಾನಲ್ಲ ಅವನೇ ನಿನ್ನ ಗಂಡನಾಗ್ತಾನೆ ನೋಡು ಅಂತ ಹೇಳಿರುತ್ತೆ. ಇವ್ರು ಹೇಳೋದು ಇದನ್ನೆಲ್ಲವನ್ನು ಕೂಡ. ಇಷ್ಟು ಸ್ತುತಿಂ ರಮಾಯ ಕಮಲೋದ್ಭವಾಯ ಋಷಿಶ್ಚ ಕೃತ್ವಾ ಕಮಲೋದ್ಭವಾತ್ಮಜಃ ಜಗಾಮ ಸಂಸ್ಥಾನಮಂತ ಶೈಲಂ ನಾರಾಯಣಸ್ಯೈವ ಮನೋಹರಂ ಶುಭಂ. ಆಗ ಕರೀಂದ್ರ ಸಂಗೇನ ಸಮಾಗತೋ ಹರಿಃ ತುರಂಗಮಾಸ್ತಾಯ ವರಾಂಗನಾನಾಂ ಶ್ರೀಗಂಧಲೇಪಾರುಣಚಾರು ಭಕ್ಷ ಬಾಲಾರ್ಕವಾಸೋತ ಸಮೀಪ ಮಾಯಯೋ. ಆಗ ಕರೀಂದ್ರ ಸಂಗೇನ, ಆ ಕರೀಂದ್ರ ಬರ್ತಾನೆ. ಅವನ ಜೊತೆಗೆ ಬಂದಾಗ ಅವನು ಮಾಯೆಯಾಗಿ ಹೋಗಿಬಿಡ್ತಾನಂತೆ. ಆಮೇಲೆ ಗರ್ಜಂತಂ ಗಜರಾಜಂತಂ ದೃಷ್ಟ ಪದ್ಮಾವತಿ ಮುಖಾಹ ವನಸ್ಪತಿ ಮುಖಾಶ್ರಿತ್ಯ ತತ್ರ ಲೀನಾ ಬಭೂವಿರೆ. ಅವರು ಹೇಳಿದ್ದೇ ಏನಾಯಿತಂತೆ ಅದರಂತೆ ಇಲ್ಲಿಯೂ ಕೂಡ ನಡೀತು ಘಟನೆ. ಈಗ ಎಲ್ಲಿಗೆ ಬರಬೇಕು ಅಂದರೆ ಶ್ರೀನಿವಾಸ ಅಲ್ಲಿ ಪದ್ಮಾವತಿ ಹತ್ರ ಬಂದು ನಿಂತಿದ್ದಾನಲ್ಲ. ಈಗ ಆ ಎಲ್ಲ ಕನ್ಯೆಯರಿದ್ದಾರೆ. ಆ ಕನ್ಯೆಯರು ಅಂತ ಹೇಳಿದ ಕೂಡಲೇ ಋಷಿಗಳೆಲ್ಲ ಕೇಳಿದರು ಸೂತರನ್ನು, ಯಾರ ಆ ಕನ್ಯೆ ಅಂತ ಕೇಳಿದ ಕೂಡಲೇ ಆ ಕನ್ಯೆ ಕಥೆಯನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಈಗ ಮತ್ತೆ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಆ ಶ್ರೀನಿವಾಸ ಅಲ್ಲಿ ಹೋಗಿ ನಿಂತಿದ್ದಾನಲ್ಲ ಆ ಕಥೆಯನ್ನು ಆರಂಭ ಮಾಡಬೇಕು ಮತ್ತೀಗ ನಾವು.
ಅಲ್ಲಿ ಅಂತೂ ಆ ಕನ್ಯೆಯರೆಲ್ಲ ಅವರೆಲ್ಲ ನೋಡಿದ್ರಂತೆ. ಆನೆ ಬಂದು ಇದ್ದಕ್ಕಿದ್ದಾಗೇನೆ ವನಸ್ಪತಿ ಮುಪಾಶ್ರಿತ್ಯ ತತ್ರ ಲೀನಾ ಬಭೂವಿರೇ, ಇಷ್ಟು ಅದು ಲೀನ ಆಗಿ ಹೋಗಿಬಿಡುತ್ತಂತೆ. ಇದೆಲ್ಲ ಆದ ಕೂಡಲೇ ಆಮೇಲೆ ನಮಸ್ಕೃತ್ಯ ಯಥಾ ನ್ಯಾಯಂ ಜಗಾಮ ವಿಪಿನಂ ನದನ್ನ ತಂ ದೃಷ್ಟ ಯೋಷಿತ ಸರ್ವಾ ವಿಸ್ಮಯಾಕುಲ ಮಾನಸಾಹ. ಆಗ ಕುದುರೆ ಮೇಲೆ ಕೂತ್ಕೊಂಡು ಬಂದಿರುವಂಥ ಹುಡುಗನನ್ನು ನೋಡ್ತಿದ್ದಾರೆ. ತುರಗೋಪರಿ ಸಂಸ್ಥಾಯ ಯ ಆಗಚ್ಚತಿ ಹೇ ಸಖಿ. ಅವ್ರು ಹೇಳಿದ್ರು, ಕುದುರೆ ಮೇಲೆ ಕೂತ್ಕೊಂಡು ಬಂದಿರ್ತಾನಲ್ಲ, ಒಳ್ಳೆ ಕಿರಾತ ರೂಪಿ ಮನ್ಮಥನಂತೆ ಇರ್ತಾನೆ, ಅವನೇ ನಿನ್ನ ಗಂಡನಾಗ್ತಾನೆ ನೋಡು ಅಂತ ಹೇಳಿದ್ರು. ಅವನೇ ಬಂದು ನಿಂತಿದ್ದಾನೆ. ಆಗ ಅವರು ಪದ್ಮಾವತಿ ದೇವಿ ಕೇಳ್ತಾ ಇದ್ದಾಳೆ, ಪೃಚ್ಛಂತು ತಸ್ಯ ವೃತ್ತಾಂತಂ ಪಿತೃಮಾತೃ ಸ್ವಬಾಂಧವಾನ್. ಅಲ್ಲಿ ಎದುರಿಗೆ ಬಂದು ನಿಂತಿದ್ದಾನಲ್ಲ, ಸಖಿಯರಿಗೆ ಹೇಳಿದ್ದಂತೆ, ತನಗೆ ಸಂಕೋಚ. ಹೋಗಿ ಕೇಳ್ರಿ, ಆ ಕುದುರೆ ಮೇಲೆ ಕೂತಿದ್ದಾನಲ್ಲ ಯಾರವನು, ಅವನ ತಂದೆ ಯಾರು, ಅವನ ಕುಲ ಏನು, ಅವನ ಗೋತ್ರ ಏನು, ದೇಶಂ ವೃತ್ತಂ ಕುಲಂ ಶೀಲಂ ನಾಮಗೋತ್ರಾಧಿಕಂ ತತ, ಅವನ ನಾಮ ಗೋತ್ರ ಎಲ್ಲ ತಿಳ್ಕೊಂಬರಿ ಹೋಗ್ರಿ ಅಂತ ಆ ಸಖಿಯರನ್ನೆಲ್ಲ ಕಳಿಸಿದ ಕೂಡಲೇ ಅವರೆಲ್ಲ ಹೋದವರೇನೆ ಆಗತಂ ಪುರುಷಂ ದೃಷ್ಟ ಕೋಸೀತಿ ಚಾಬ್ರವನು. ಯಾರು ನೀನು ಅಂತ ಕೇಳಿದ್ರಂತೆ. ಯಾರು ಅಂತ ಕೇಳುವಾಗ ಅಷ್ಟೇ ಅಲ್ಲ ಹೇಳಿದರು, ಕಿಮರ್ಥಂ ಆಗತೋಸಿತ್ವಂ. ಇಲ್ಲೆಲ್ಲ ಹೆಣ್ಮಕ್ಳು ಓಡಾಡ್ತಿದ್ದಾರೆ, ಸಂಕೋಚ ಅನಿಸಲ್ಲಿ ನಿನಗೆ, ಇಲ್ಲಿ ಯಾಕೋ ಬಂದೆ ನೀನು, ಕಿಂತೆ ಕಾರ್ಯಂಬದ ಪ್ರಭೋ, ಏನು ಕೆಲಸ ನಿನಗಿಲ್ಲಿ, ನ ಸಂತಿ ಪುರುಷಾಖ್ಯತ್ರ ಗಚ್ಚೇತಿ ಚಾಬ್ರವನ್. ಇಲ್ಲಿ ಯಾರು ಗಂಡಸರೇ ಇಲ್ಲ, ಇಲ್ಲಿ ನಾವು ಬರೀ ಹೆಂಗಸರು ಮಾತ್ರ ಇದ್ದೇವೆ, ನೀನು ಯಾಕೋ ಬಂದು ಇಲ್ಲಿಂದ, ಹೋಗಿ ಇಲ್ಲಿಂದ ಅಂತಂದ್ರಂತೆ. ಅಂದರೆ ಶ್ರೀನಿವಾಸ ಆಗ ಹೇಳಿದ್ದಂತೆ, ಅಸ್ಥಿ ಕಾರ್ಯಂ ವರಾರೋಹ ರಾಜಪುತ್ರ ಸಮೀಪಕ್ಕೆ. ಇಲ್ಲ, ನನಗೊಂದು ಕೆಲಸ ಇದೆ ಅಂತ ಬಂದೀನಿ ಅಂತಂದ. ನನಗೇನೋ ಒಂದು ಕೆಲಸ ಇದೆ ಅಂತ ಬಂದಿದ್ದೇನೆ ಅಂದ. ಏನು ಕೆಲಸನೋ ಅಂತ ಕೇಳಿದ್ರು. ಏನು ಕೆಲಸ? ಇಲ್ಲ, ನನಗೆ ನಿಮ್ಮ ಹತ್ರ ಅಲ್ಲ, ಆ ರಾಜಪುತ್ರಿ ಇದ್ದಾಳಲ್ಲ ಅವಳ ಹತ್ರ ಕೆಲಸ ಇದೆ ನನಗೆ ಅಂತಂದ ಡೈರೆಕ್ಟಾಗಿ. ಇಷ್ಟು ಹೇಳಿದ ತಕ್ಷಣ ಕಿಂ ಕಾರ್ಯಂ ವದ ಶೀಘ್ರೇಣ ಎತ್ತೇ ಮನಸ್ಸಿ ವರ್ತತೆ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಡೈರೆಕ್ಟ್ ಹೇಳು, ನಾವು ಮಾತಾಡಿಸ್ತೀವಂತೆ. ಕ್ವತೆ ವಾಸಶ್ಚ ಕಿಂ ನಾಮ, ನಿನ್ನ ಹೆಸರೇನು, ನೀನು ಎಲ್ಲಿ ವಾಸ ಮಾಡ್ತಿ, ನಿನ್ನ ತಾಯಿ ಯಾರು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ಇದೆಲ್ಲ ಹೇಳಿ ನಮಗೆ ಅಂತ. ಕೋಪ್ರಾತ ಕಾಚ ಭಗಿನಿ, ನಿನ್ನ ತಂಗಿ ಯಾರು, ನಿನ್ನ ಅಣ್ಣ ಯಾರು, ಎಲ್ಲ ನಿಮ್ಮ ಕುಲ ಗೋತ್ರ ಎಲ್ಲವನ್ನು ಹೇಳು ಅಂತಂದಾಗ ಅದಕ್ಕೆ ಡೈರೆಕ್ಟಾಗಿ ಕೆಲವರೆಲ್ಲ ಏನು ಮಾಡ್ತಾರೆ, ಸುತ್ತಿ ಬೆಳೆಸಿ ಮಾತಾಡ್ತಿರ್ತಾರೆ. ಆ ವಿಷಯಕ್ಕೆ ಹೆಂಗೆ ಎಂಟ್ರಿ ಆಗಬೇಕು ಅಂತಲೇ ಗೊತ್ತಿರೋದಿಲ್ಲ. ಬೇರೆಲ್ಲ ಸುತ್ತಲೂ ಮಾತಾಡ್ತಿರ್ತಾರೆ, ಅವ್ರು ಹಾಗೆ ಇವ್ರು ಹಿಂಗೆ, ಆ ಹುಡುಗ ಭಾಳ ಚೆನ್ನಾಗಿದ್ದಾನೆ, ಅವನಿಗೆ ಅಷ್ಟು ಆಸ್ತಿ ಇದೆ ಇಷ್ಟು ಆಸ್ತಿ ಇದೆ ಎಲ್ಲ ಹೇಳ್ತಿರ್ತಾರೆ. ಸುಮ್ಮನೆ ಅದನ್ನು ಏನು ಬಂತು ಪ್ರಯೋಜನ? ಬರೀ ಹಿಂದೆ ಬೇಕಾದ ವಿಷಯ ಮಾತಾಡಿರೋದಿಲ್ಲ. ಕನ್ಯೆ ಕೇಳಬೇಕಾಗಿರ್ತದೆ ಯಾವುದೋ ಒಂದು, ಆ ಕನ್ಯೆ ಕೊಡಬೇಕು ಅನ್ನೋದಕ್ಕೆ ಹಿನ್ನೆಲೆಯಾಗಿ ಇಷ್ಟೆಲ್ಲ ಹೇಳ್ತಿರ್ತಾರೆ. ಇವು ಶ್ರೀನಿವಾಸ ಹಂಗಲ್ಲ, ಡೈರೆಕ್ಟ್ ಶೂಟ್ ಅಂತಾರಲ್ಲ, ಹಂಗೆ ಮಾತಾಡಿದಂತೆ. ಅವನು ಹೇಳಿದ ಮೊದಲು ಹೇಳಿದ್ದೇನು ಅಂದರೆ, ಕನ್ಯಾ ಅಪೇಕ್ಷಾ ಮುಖ್ಯ ಕಾರ್ಯಂ ತದಂತೆ ಪ್ರಬದಾಮಿವಹ. ನಾನು ಬಂದದ್ದೇ ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟ. ಮೊದಲು ಅದನ್ನ ಹೇಳ್ಬಿಟ್ಟ, ಆಮೇಲೆ ಶುರು ಮಾಡ್ತಾನೆ ಮತ್ತೆ. ಇವನಿಗೆ ಕೇಳಬಾರ್ದು ಶ್ರೀನಿವಾಸನಿಗೆ, ಮೊದಲೇ ಕೇಳಿದರೆ ಸಾಕು, ಯಾರೋ ನೀನು ಅಂತ ಕೇಳಿಬಿಟ್ರೆ ಅವನೇನಂತಾನೆ ಜನ್ಮಾಂತರದ್ದೆಲ್ಲ ತೆಗೆದು ಬಿಡ್ತಾನೆ. ಒಂದು ಸರ್ತಿ ಜನ್ಮಾಂತರದ್ದೆಲ್ಲ ತೆಗೆದು ಹೇಳಿಬಿಡ್ತಾನಂತೆ, ನಾನು ಯಾರು ಗೊತ್ತಾ ನಾನು ಅಂತ ಶುರು ಮಾಡಿದ ಮತ್ತೆ. ಸಿಂಧು ಪುತ್ರ ಕುಲಂ ಪ್ರಾಹು, ನನ್ನ ಕುಲ ಯಾವುದು ಅಂದರೆ ಚಂದ್ರವಂಶ. ಸಿಂಧು ಪುತ್ರ, ಸಿಂಧು ಅಂದರೆ ಸಮುದ್ರ, ಸಮುದ್ರದಲ್ಲಿ ಹುಟ್ಟಿದವನು ಅಂದರೆ ಪುತ್ರ ಅಂದರೆ ಚಂದ್ರ, ಅವನ ಕುಲ ನಂದು ಅಂತಂದ. ಅಸ್ಮಾಕಂ ತು ಪುರಾವಿದ, ನನ್ನ ತಂದೆ ಯಾರು, ಜನಕೋ ವಸುದೇವಶ್ಚ, ವಸುದೇವ ನಮ್ಮಪ್ಪ. ಆಮೇಲೆ ತಾಯಿ ಯಾರು, ದೇವಕಿ ಜನನೀ ಮಮ, ದೇವಕಿ ದೇವಿನಿ ನನ್ನ ತಾಯಿ ಅಂತಂದ. ಇನ್ನು ಅಗ್ರಜ ಶ್ವೇತಕೇಶಸ್ತು, ನನ್ನ ಅಣ್ಣ ಯಾರು ಅಂತಂದರೆ ಶ್ವೇತಕೇಶ, ಅಂದರೆ ಇವನು ಬಲರಾಮ ಅಂತ ಅರ್ಥ, ಬಲರಾಮ. ಇನ್ನು ನನ್ನ ತಂಗಿ ಯಾರು ಅಂದರೆ ಸುಭದ್ರಾ ಭಗಿನಿ ಮಮ, ನನ್ನ ಪ್ರೀತಿ ಪಾತ್ರನಾದ ಸ್ನೇಹಿತ ಯಾರು ಅಂದರೆ ಪಾರ್ಥೋಪಿ ಮೇ ಸಖಾ ದೇವಿ, ನನ್ನ ಬಂಧುಗಳು ಪಾಂಡವ ಮಮ ಬಾಂಧವಾ, ಪಾಂಡವರೇ ನನ್ನ ಬಂಧುಗಳು ಅಂತ. ನಾನು 8ನೇ ಮಗ ನಮ್ಮಪ್ಪನಿಗೆ ಅಂತಂದ. 8ನೇ ಮಗ. ಯಾಕೆ, ನನಗಿಂತ ಮೊದಲು 6 ಜನ ಅಣ್ಣಂದಿರಿದ್ರು, ಅವರೆಲ್ಲ ಸತ್ರು ಅಂತ. ಮೊದಲೆಲ್ಲ ಅವರು ಷಣ್ಣ ಅಂತುಮೃತ ಪುತ್ರಾಣಂ ಕೃತನಾಮ್ನಾಂ ಮಹಾತ್ಮನಾಂ. ಆಮೇಲೆ 7ನೇದ್ದು ನಮ್ಮಪ್ಪನಿಗೆ ಹುಟ್ಟಿದ್ದು ನಮ್ಮ ಅಣ್ಣ ಬಲರಾಮ. ಆಮೇಲೆ 8ನೇ ಮಗುವಾಗಿ ನಾನು ಹುಟ್ಟಿದೆ. ನನಗೆ ಹುಟ್ಟಿದಾಗ ನನಗೆ ನಮ್ಮಮ್ಮ ಸ್ವಲ್ಪ ನೋಡ್ಲಿಕ್ಕೆ ಕಪ್ಪಿದ್ಲು, ನಾನು ಹುಟ್ಟಿದ್ದು ಕೃಷ್ಣ ಪಕ್ಷದಲ್ಲಿ, ಆದ್ದರಿಂದಾಗಿ ನನಗೆ ಕೃಷ್ಣ ಅಂತ ಹೆಸರಿಟ್ಟರು ಅಂದೆ. ಕೃಷ್ಣ ಅಂತ ಹೆಸರು. ಮಾತೃವರ್ಣಶ್ಚ ಮೇ ದೇವಿ ಕೃಷ್ಣ ಪಕ್ಷೇ ಜನಿರ್ಮಮ.
ತಸ್ಮಾತ್ ಕೃಷ್ಣೇತಿ ಮಾಂ ದೇವಿ ಚಕ್ರತುರ್ನಾಮ ಸಂಸ್ಕೃತಂ ವರ್ಣತೋ ನಾಮ ತಶ್ಚಾಪಿ ಕೃಷ್ಣಂ ಪ್ರಾಹುರ್ಮನೀಷಿಣಃ. ಇದು ನನ್ನ ವೃತ್ತಾಂತ ಅಂತ ಹೇಳಿದ. ಇಷ್ಟೆಲ್ಲವೂ ಕೂಡ ನಮ್ಮದು ಅಂತ. ವೃತ್ತಾಂತೋ ಹೆಕಿಲೋ ಯುಷ್ಮಾಭಿಹಿ ಉಚ್ಯತಾಂ ವಾರ್ತ. ಈಗ ನಾನು ಹೇಳಿದ್ದಾಯಿತು, ನೀವು ಹೇಳ್ರಿ ಅಂತ ಕೇಳುತ್ತಾನೆ. ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ನಿನ್ನ ಹೆಸರೇನು ಎಲ್ಲ ಹೇಳಿ ನನಗೆ ಅಂತ ಕೇಳಿದ. ಇನ್ನು ಇಲ್ಲಿ ಬರೋದೇನು ಅಂತಂದರೆ ನಮಗೆ ಸಂದೇಹ. ಕೃಷ್ಣ ಅಂತ ಹೇಳ್ತಿದ್ದಾರೆ, ಮತ್ತು ಇವನು ಶ್ರೀನಿವಾಸ ಅಲ್ವಾ ಅಂತ. ಶ್ರೀನಿವಾಸನ ಕೃಷ್ಣ ಅಂತ ಹೆಂಗೆ ಹೇಳ್ತಿದ್ದೀರಿ ಅಂತ. ಅದಕ್ಕೆ ಹೇಳೋದೇನು ಅಂದರೆ, ಇದು ಕೃಷ್ಣ ಅಂತಂದರೆ ಶ್ರೀನಿವಾಸ ಅನ್ನೋದು ಭಾಳ ಜನ ತಿಳ್ಕೊಂಡಿದ್ದಾರೆ. ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಅವತಾರ ಮಾಡಿದ್ದಾನೆ ಅಂತ. ಭಗವಂತ ಕಲಿಯುಗದಲ್ಲಿ ಅವತಾರ ಮಾಡೋದೇ ಇಲ್ಲ. ಯಾಕೆಂದರೆ ಅವನಿಗೆ ತ್ರಿಯುಗಹೂತಿ ಅಂತ ಹೆಸರು. ಪರಮಾತ್ಮನಿಗೆ ತ್ರಿಯುಗಹೂತಿ, 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡ್ತಾನೆ, ಕಲಿಯುಗದಲ್ಲಿ ಮಾಡೋದಿಲ್ಲ ಅಂತ ದೇವರು. ಮತ್ತು ಇದು ಶ್ರೀನಿವಾಸ ಏನಿದು ಅಂದರೆ, ಕೃಷ್ಣಾವತಾರ ಇತ್ತಲ್ವ, ಆ ಕೃಷ್ಣಾವತಾರದ್ದೇ ಮುಂದುವರೆದ ಭಾಗ ಅಷ್ಟೇ ಇದು. ಕೃಷ್ಣನೇ ಇದು, ಮತ್ತು ಬೇರೆ ಅಲ್ಲ. ಶ್ರೀನಿವಾಸ ಅಂತ ಪ್ರತ್ಯೇಕ ಅಲ್ಲ, ಕೃಷ್ಣಂದೇ ಇದು, ಕೃಷ್ಣನೇ ಇದು, ಮತ್ತು ಬೇರೆ ಅಲ್ಲ. ಕೃಷ್ಣನೇ, ಕೃಷ್ಣಾವತಾರವೇನೇ ಅದರ ಮುಂದುವರೆದ ಭಾಗ. ಅದಕ್ಕೋಸ್ಕರವೇನೇ ಕೃಷ್ಣನಾಗಿದ್ದಾಗ ಏನಿತ್ತಲ್ಲ, ಯಶೋದೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಅವಳೇ ಬಕುಳೆಯಾಗಿ ಕರೆಸ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ನನ್ನ ಮೂಲ ಹೆಸರೇನು ಅಂತ ಹೇಳ್ತೇನೆ ಅಂತ ಕೃಷ್ಣ ಅಂತ ನನ್ನ ಹೆಸರು ಅಂತ ಭಗವಂತ. ಆದ್ದರಿಂದ ಆ ಕೃಷ್ಣನ ಅವತಾರ ಮುಂದುವರೆದಿದೆ ಅಷ್ಟೇ. ಶ್ರೀನಿವಾಸ ಅಂತ ಹೇಳಿ ಹೆಸರಿಟ್ಟುಕೊಂಡಿದ್ದಾನೆ ಅಷ್ಟೇ, ಹೊರತಾಗಿ ಶ್ರೀನಿವಾಸ ಅನ್ನೋದೊಂದು ಪ್ರತ್ಯೇಕವಾದ ಅವತಾರ ಅಲ್ಲ. ಅದು ಕೃಷ್ಣಂದೇ ಅವತಾರ ಮುಂದುವರೆದಿದೆ ಭಾಗ ಅಂತ. ಹಾಗೆ ಆ ರೀತಿಯಲ್ಲಿ ಇಷ್ಟು. ಆಮೇಲೆ ಅವಳನ್ನು ಕೇಳಿದ್ದಂತೆ. ಅವಳನ್ನು ಕೇಳಿದಾಗ ಆ ಪದ್ಮಾವತಿ ದೇವಿ ಹೇಳುತ್ತಿದ್ದಾಳೆ, ಆಕಾಶರಾಜತನಯಾಂ ನಿಷಾದಾದಿಪ ವಿದ್ಯಮಾಂ ನಾಮ್ನಾ ಪದ್ಮಾವತೀಂ ಕೃಷ್ಣ ಕುಲಂ ಗೋಶೀತಕರಸ್ಯ ಚ. ನಮ್ಮದು ಕೂಡ ಏನು ಅಂದರೆ ಚಂದ್ರವಂಶವೇನೆ. ನನ್ನ ಹೆಸರು ಪದ್ಮಾವತಿ, ಆಕಾಶರಾಜನ ಮಗಳು ನಾನು. ನನ್ನ ಗೋತ್ರ ಅತ್ರಿ ಗೋತ್ರ. ಆಯಿತು, ಸಾಕಿನ್ನು ಜಾಸ್ತಿ ಹೇಳಲಿಕ್ಕಾಗಲ್ಲ, ಹೋಗಿ ಅಂತಂದ್ಬಿಟ್ಲಂತ. ಅದಕ್ಕೆ ಇಷ್ಟು ಹೇಳಿದ ಕೂಡಲೇ ಆ ಶ್ರೀನಿವಾಸ ಹೇಳ್ತಾನೆ, ಅಲ್ಲ ನಾ ಏನು ಕೇಳಿ ನಿಮಗೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಅಂದಂ ಕಿಮ್ನ ಪ್ರಭಾಷಸೆ. ಯಾಕಿಷ್ಟು ಯಾವಾಗ ನೋಡಲಿ ಸ್ವಲ್ಪ ಜೋರಾಗೆ ಮಾತಾಡ್ತಿದ್ದೀಯಲ್ಲ, ನಿಧಾನ ಮಾತಾಡಲಿಕ್ಕೇನು. ನಾ ಏನಾರು ಕೇಳೀನಿ ನಿನಗೆ? ಅನ್ನಂ ಕಾಂಕ್ಷತಿ ವೈಲೋಕೆ, ನಾನೇನು ಊಟಕ್ಕೆ ಹಾಕಂತ ಕೇಳೀನಿ, ಅಥವಾ ನನಗೇನಾದರೂ ಕೂಡ ದುಡ್ಡು ಕೊಡು ಅಂತ ಕೇಳೀನಿ, ಆಸ್ತಿ ಕೊಡು ಅಂತ ಕೇಳೀನಿ? ನಾನೇನಾದರೂ ಕೂಡ ಯಾವುದೂ ಕೇಳಿಲ್ಲಲ್ಲ. ನಾನೇನು ಕೇಳಿಲ್ಲ, ಚೆನ್ನಾಗಿ ಮಾತಾಡು ಅಂತ ಅಷ್ಟೇ ಕೇಳ್ತಿದ್ದೀನಿ. ಮಾತಾಡ್ಲಿಕ್ಕೆ ನಿನ್ನ ಗಂಟೇನು ಹೋಗ್ತದೆ ಅಂತ. ಮಾತಾಡಲಿಕ್ಕೇನು ಗಂಟು ಹೋಗ್ತದೆ ನಿಂದು? ಶ್ರೀನಿವಾಸ ಕೇಳ್ತಿದ್ದಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ. ಆದ್ದರಿಂದ ಆದಿಶನ್ ಮೃದು ಭಾಷೀ ಚ ನತು ನಿಷ್ಠುರ ಭಾಷಣ. ನಿಷ್ಠುರವಾಗಿ ಮಾತಾಡಬೇಡ. ಹಾಗೆಲ್ಲ ಏನಾಗ್ತದೆ, ನಾವು ಮತ್ತೊಬ್ಬರಿಗೆ ನಮ್ಮ ಕೈ ಎತ್ತಿ ದಾನ ಮಾಡಲಿಕ್ಕಾಗಲಿಲ್ಲ ಅಂದರೂ ಕೂಡ, ಏನು ಕಷ್ಟದಲ್ಲಿದ್ದರೂ ಒಂದು ಒಳ್ಳೆ ಮಾತಾಡಿದ್ವಿ ಅಂದರೆ ಅದೇ ದೊಡ್ಡ ಸಹಾಯ ಅಂತ. ಹಾಗಾಗಿ ಒಳ್ಳೆ ಮಾತಾಡಲಿಕ್ಕೆ ನಿನಗೆ ಅಂತ ಕೇಳಿದಾಗ ಭಗವಂತ ಆಗ ಆ ಪದ್ಮ ತಥಾಹಂ ಕಾಮಮುದ್ದಿಶ್ಯ ಪಾತ್ರಭೂತೋಸ್ಮಿ ಸಾಂಪ್ರತಂ ಆತ್ಮಾನಂ ದಿಶಮಕ್ಯಂ ತ್ವಂ ಕಿಮೃತ ನಿಷ್ಠುರೋಕ್ತಿಭಿಃ ಸಾ ತಸ್ಯ ವಚನಂ ಶ್ರುತ್ವ. ಅದಕ್ಕೆ ಸುಖಮೇಷ್ಯಸಿ ದಾನೇನ ತ್ವಂತೆ ಸ್ವರ್ಗಂ ಗಮಿಷ್ಯಸಿ. ನೀನು ನನಗೆ ಬಂದ್ಬಿಡು, ನನಗೆ ದಾನ ಕೊಟ್ಕೊಂಡ್ಬಿಡು, ನಿಮ್ಮ ಅಪ್ಪನಿಗೂ ಹೇಳು, ನಾನು ನಿನ್ನನ್ನು ಮದುವೆ ಮಾಡ್ಕೊಂಡ್ಬಿಡ್ತೀನಂತೆ, ಸಾಕು, ಅದೇ ನಮಗೆ ಸುಖ ಅಂತ ಹೇಳಿದೆ ಇವನು ಶ್ರೀನಿವಾಸ ಡೈರೆಕ್ಟಾಗಿ. ಇಷ್ಟು ಹೇಳಿದ ಕೂಡಲೇ ಸಿಟ್ಟು ಬಂತವಳಿಗೆ. ಅವಾಚ್ಯಂ ವದಸೆ ಮೂಢ, ಏನೋ ಕೆಟ್ಟ ಮಾತಾಡ್ತಿದ್ದೀಯೇನೋ ಶ್ರೀನಿವಾಸ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ದಿ? ಜೀವನೇಚ್ಛಾ ನ ವಿದ್ಯತೆ, ನಿನಗೇನು ಬದುಕಬೇಕು ಅಂತ ಆಸೆ ಇಲ್ವೇನು ನಿನಗೆ ಅಂತ ಕೇಳ್ತಾಳಂತೆ. ನಿನಗೇನು ಆಸೆ ಇಲ್ವಾ ಅಂತ ಕೇಳಿದ್ದು. ಅದಕ್ಕೆ ಕೇಳಿಕೊಂಡು ಅವಾಗ ಹೇಳ್ತಿದ್ದಾಳೆ, ಆಕಾಶರಾಗ ತ್ವಾಂ ದೃಷ್ಟ ಹನಿಷ್ಯತಿನ. ಆಕಾಶರಾಜನಿಗೇನಾದರೂ ಗೊತ್ತಾದರೆ ನೀನು ಕೊಂದುಬಿಡ್ತಾನೆ ನೋಡು ಅಂತಂದು. ಅದಕ್ಕೆ ಭಗವಂತ ಹೇಳಿದ ಶ್ರೀನಿವಾಸ, ಅಯ್ಯೋ ದೇವರೇ, ನಿನ್ನಂಥ ಹುಡುಗಿನ ನೋಡಿದ ಮೇಲೆ ಮದುವೆ ಮಾಡಿಕೊಳ್ಳಲಿಲ್ಲ ಅಂದರೆ ಬದುಕಿಯಾದ್ರೂ ಏನು ಪ್ರಯೋಜನ? ಬದುಕಿಯಾದ್ರೂ ಏನು ಪ್ರಯೋಜನ ಅಂತಂದವನು. ಕಾರ್ಯಾಂತೆ ಮರಣಂ ಸೌಖ್ಯಂ ಕಾರ್ಯಹಾನು ಮೃತಿ ಕುತಃ. ಬದುಕಿಯಾದ್ರೆ ನೀನು ಜೊತೆಗಿದ್ದರೆ ಬದುಕು, ಇಲ್ಲಿದ್ದರೆ ಇಲ್ಲ ಅಂದ ಇವನು ಶ್ರೀನಿವಾಸ. ಅದನ್ನು ಕಥಂ ಹನ್ಯಾತ್ಸ ರಾಜೇಂದ್ರ ಅಧರ್ಮಾಭಿಮುಖೋ ಹಿಮಂ. ಅಲ್ಲ, ನಾನೇನು ನಿಮ್ಮಪ್ಪ ಕೊಲ್ಲಿಕ್ಕೆ ನಾನಂತ ತಪ್ಪಾದ್ರೆ ಏನು ಮಾಡೀನಿ? ಏನು ನೀನು ಕನ್ಯೆ ಅಂತಿದ್ದ ಮೇಲೆ ನೀನು ಯಾರೋ ಒಬ್ರಿಗೆ ಹೋಗಿ ಸೇರಬೇಕು, ನನಗೆ ಸೇರು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನು ಹೇಳಿದ್ದೀನಿ? ನಿಮ್ಮಪ್ಪ ಆದರೂ ಕೂಡ ಏನು ಅವ್ನಿಗೆ ಅಷ್ಟು ಧರ್ಮಜ್ಞಾನ ಇಲ್ವೇನು ಅವನಿಗೆ? ನಾನೇನು ತಪ್ಪು ಮಾಡೀನಂತ ನನ್ನನ್ನು ಕೊಲ್ತಾನೆ ಅವನು ಅಂತ ಹೇಳಿ. ಅದಕ್ಕೆ ಈ ಪದ್ಮಾವತಿಗೆ ಇನ್ನೂ ಸಿಟ್ಟು. ಶೃಣುಮೂಢನ ಜಾನಾಸಿ ಬಾಲಭಾವೇನ ಕಿಮೃತ ತ್ವಾಂ ದೃಷ್ಟ ಆಕಾಶರಾಜೋಪಿ ಕೃತ್ವಾತೆ ಗಲಬಂಧನ. ಇಲ್ಲ, ಆಕಾಶರಾಜನಿಗೆ ಗೊತ್ತಾದರೆ ನೀನು ಬಿಡಲ್ಲ ನೋಡು ಅಂತ. ಅದಕ್ಕೆ ಭಗವಂತ ಮತ್ತೆ ಹೇಳಿದ, ನಿಶ್ಚಿತ್ಯ ಮರಣಂ ದೇವಿ ರಂತು ಕಾಮೋಸ್ಮಿ ಅಹಂ ತ್ವಯಾ. ನನಗೆ ಸಾವು ಬರ್ತದೆ ಅಂದರೆ ಬರಲಿ, ಅದಕ್ಕೆ ತಯಾರಾಗೇ ನಿಂತೀನಿ, ಆದರೆ ನಿನ್ನನ್ನು ಮಾತ್ರ ಬಿಡೋದಿಲ್ಲ ಅಂತ ಇಷ್ಟು ಹೇಳಿದಂತೆ.
ಇಷ್ಟು ಹೇಳುವಾಗ ಅವಳಿಗೆ ಇನ್ನೂ ಸಿಟ್ಟು ಬಂತು ಪಾಪ. ಅವಳಿಗಿನ್ನೂ ಸಿಟ್ಟು ಬಂದು ಹಯಮಗ್ರೆ ಕೃತಂ ವೀಕ್ಷ್ಯ ಸಾ ಬಾಲ ವಾಕ್ಯಮಬ್ರವೀತ್ ತ್ಯಕ್ತ್ವಾ ಚ ಪಿತರೌ ಬಂಧೂನ್ ಭ್ರಾತೃಮುಖ್ಯಾಂ ವನೇಚರ ಅನಾಥೋ ಮ್ರಿಯಸೇ ವ್ಯರ್ಥಂ ಕಿಮರ್ಥಂ ಕಾಕಭೋಜನಂ. ಯಾಕೋ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಶ್ರೀನಿವಾಸ, ನೀನು ಹೀಗೆಲ್ಲ ಮಾತಾಡಿದೆ ಅಂದ್ರೆ ನೋಡು ನಾಳೆ ಕಾಗೆ ಊಟ ಆಗ್ತದೆ ನೋಡು ಅಂತಂದು. ಕಾಕಭೋಜನಂ ಅಂತ, ಕಾಗೆ ಊಟ ಅಂದರೆ ನಾಳೆ ಪಿಂಡಕ್ಕೆ ಹಾಕಿಬಿಡ್ತದಿಲ್ಲ ಅಂತ ಆ ರೀತಿಯಲ್ಲೆಲ್ಲ ಹೇಳಿದ್ದು. ಸುಮ್ಮನಿದೆಲ್ಲ ತಮಾಷೆ ಅಂತೂ. ಇಷ್ಟೆಲ್ಲ ಹೇಳುವಾಗ ವಿಧಿನಾ ಲಿಖಿತಂ ಯತ್ತು ನ ತದ್ವ್ಯರ್ಥಂ ಭವಿಷ್ಯತಿ. ವಿಧಿ ಏನಿರ್ತದೆ ಹಾಗೆ ನಡೀತದೆ ಅಷ್ಟೇ, ಏನು ಮಾಡಲಿಕ್ಕಾಗಲ್ಲ ಅಂದೇವು ಶ್ರೀನಿವಾಸ. ಜಯೋವಾ ಅಪಜಯೋವಾ ಸಾತ್ವಯಿ ಭೋಗಂ ಕರೋಮ್ಯಹಂ. ನನಗೆ ಜಯ ಆಗ್ತದೆ ಅಪಜಯ ಆಗ್ತದೆ, ನಿನ್ನನ್ನು ಮಾತ್ರ ಬಿಡೋದಿಲ್ಲ ನಾನು ಅಂತ ಮತ್ತೆ ಇಷ್ಟು ಹೇಳಿದ ಕೂಡಲೇ ಆಗ ಅವಳೇನು ಮಾಡಿದ್ದಂತೆ, ಇವನು ಕೇಳ್ತಾ ಇಲ್ಲಲ್ಲ ಅಂತ ಸಿಟ್ಟಿನಿಂದ ಏನಂತಾರಲ್ಲ ಈ ಸರಸ ಸಲ್ಲಾಪ ಅಂತ ಹೇಳ್ತಾರಲ್ಲ, ಆ ಸರಸದಂತೆ ಒಂದು ಕಲ್ಲು ತೊಗೊಂಡು ಹೊಡೆಯೋಣ ಅಂತ ಸುಮ್ಮನೆ ಕಲ್ಲು ತೊಗೊಂಡಂತೆ ಒಂದು ಕಲ್ಲು ತೊಗೊಂಡು ಶ್ರೀನಿವಾಸನ ಮೇಲೆ ಬಿಸಾಕಿದ್ದಂತೆ. ತಾಡಯ ಮಾಸ ಗೋವಿಂದಂ ಶಿಲಾಭಿ ಶೀಘ್ರಗತ್ವರೈ ತಾಡ್ಯಮಾನ ಶಿಲಾ ವರ್ಷೈ ನೆಪದದ್ಹಯರಾಟ್ ಸ್ವಯಂ. ಆ ಸಂದರ್ಭದಲ್ಲಿ ಕಲ್ಲು ತಗೊಂಡು ಎಸೆದ್ರೆ ಆ ಕಲ್ಲು ಹೋಗಿ ಬಿದ್ದದ್ದು ಯಾರಿಗೆ ಅಂದರೆ ಅದು ಶ್ರೀನಿವಾಸನ ತಲೆಗೆ ಬೀಳುತ್ತಿತ್ತಿನ. ಆ ಶ್ರೀನಿವಾಸನ ತಲೆಗೆ ಬೀಳುತ್ತಾ ಇದೆ ಅನ್ನಬೇಕಾದ್ರೆ ಇದ್ದಕ್ಕಿದ್ದಾಗೆ ಕುದುರೆ ಏನು ಮಾಡಿತಂತೆ, ಮೇಲೆ ಹಾರಿತಂತೆ. ಮೇಲೆ ಹಾರಿ ಶ್ರೀನಿವಾಸನಿಗೆ ಬೀಳೋದನ್ನು ಆ ಶ್ರೀನಿವಾಸನ ಮೇಲ್ ಮಾಡಿ ಆ ಕಲ್ಲೇಟನ್ನು ತಾನು ತಿಂತಂತೆ. ತನಿಗೆ ಬಿತ್ತದು. ತನಿಗೆ ಬಿದ್ದು ಕೂಡಲೇ ಅದು ವಾಯುದೇವರು ಮೊದಲೇ ಬಂದವರು. ಆದ್ದರಿಂದ ತಾಡ್ಯಮಾನ ಶಿಲಾವರ್ಷೈ ನೆಪತದ್ ಹೈರಾಟ್ ಸ್ವಯಂ. ಅದಕ್ಕೆ ಆ ಕುದುರೆ ಏನು ಮಾಡಿತ್ತಂತೆ, ಕೆಳಗೆ ಬಿದ್ದೆ ಹೋಯ್ತಂತೆ, ಸತ್ಯ ಹೋಗಿಬಿಡ್ತಂತೆ, ಸತ್ಯ ಹೋಯ್ತು. ಅಂದರೆ ಅರ್ಥ ಏನು ಅಂತಂದರೆ, ಇಲ್ಲಿ ಇಬ್ಬರು ಗಂಡ ಹೆಂಡತಿ ಏನೋ ಸರಸ ಮಾಡ್ಕೊಳ್ತಿದ್ದಾರೆ, ಮಧ್ಯದಲ್ಲಿ ನಾನ್ಯಾಕಿರಬೇಕು ಹೊರಟೋಗೋಣ ಅಂತ ಒಂದು ನಿಮಿತ್ತ ಮಾಡ್ಕೊಂಡಿದ್ದಷ್ಟೇ ವಾಯುದೇವರು. ಮತ್ತು ಇನ್ನೊಂದು ಅರ್ಥ ಏನು ಗೊತ್ತಾ, ಇನ್ನೊಂದು ಅರ್ಥ ಏನು ಅಂದರೆ, ಈ ವಾಯುದೇವರು ಮುಂದೆ ಅವರೇ ಏನಾಗ್ತಾರೆ ಅಂದರೆ ಬ್ರಹ್ಮ ಪದವಿಗೆ ಬರ್ತಾರೆ. ಮುಂದೆ ಬ್ರಹ್ಮ ಪದವಿಗೆ ಬರೋರು. ಈ ಹಿಂದೆ ಕಥೆ ಬಂತು ಶ್ರೀನಿವಾಸ ಕಲ್ಯಾಣದಲ್ಲಿ. ಏನು ಕಥೆ ಅಂತಂದರೆ, ಬ್ರಹ್ಮದೇವರು ಭಗವಂತ ಶ್ರೀನಿವಾಸ ಹುತ್ತದೊಳಗೆ ಕೂತಾಗ ಆಕಳಾಗಿ ಬಂದು ಪ್ರತಿನಿತ್ಯ ಹಾಲು ಕೊಡ್ತಾ ಇದ್ರಂತೆ. ಹಾಲು ಕರೆದು ಬಿಡ್ತಿದ್ರು, ಹಾಲು ಕೊಡ್ತಿದ್ರು. ಆ ಹಾಲು ಕೊಡ್ತಾ ಇರಬೇಕಾದ್ರೆ ಏನಾಯಿತು, ಆಗ ಈ ಗೋಪಾಲಕ ಬಂದು ಕೊಡ್ಲಿ ತೊಗೊಂಡು ಹೊಡೆದ. ಕೊಡ್ಲಿ ತೊಗೊಂಡು ಹೊಡಿತಿರ್ಬೇಕಾದ್ರೆ ಈ ಶ್ರೀನಿವಾಸ ಏನು ಮಾಡಿದ, ಮೇಲಕ್ಕೆದ್ದು ಬಂದು ಹಸುವನ್ನು ತಳ್ಳಿದ, ತನ್ನ ತಲೆ ಕೊಟ್ಟ, ತನ್ನ ತಲೆ ಹೊಡೆಸ್ಕೊಂಡ. ಇದು ವಾಯುದೇವರಿಗೆ ಗೊತ್ತು. ಏನು ಅಂದರೆ ವಾಯುದೇವರೇ ಮುಂದೆ ಬ್ರಹ್ಮ ಪದವಿಗೆ ಬರೋದು. ಆದ್ದರಿಂದ ಶ್ರೀನಿವಾಸ, ನಾನು ಬ್ರಹ್ಮ ಪದವಿಗೆ ಬಂದಾಗ ನಾನು ಮತ್ತೆ ಇದೇ ರೀತಿಯಲ್ಲಿ ನೀನು ಶ್ರೀನಿವಾಸನಾಗಿ ಬಂದಾಗ ಹುತ್ತದಲ್ಲಿರಬೇಕಾದ್ರೆ ಆಗ ನಿನಗೆ ಹಾಲು ಕರೀಲಿಕ್ಕೆ ಅಂತ ನಾನೇ ಬರ್ತೀನಿ. ಅವಾಗ ಆಗ ನನ್ನ ತಲೆ ಹೊಡಿಲಿಕ್ಕೆ ಬಂದಾಗ ನೀನೇನು ಮಾಡ್ತೀನಿ ಅಂತಂದರೆ ನನ್ನ ತಲೆಯನ್ನು ರಕ್ಷಣೆ ಮಾಡಿ ನಿನ್ನ ತಲೆಗೆ ಏಟು ಪಡಿತೀನಿ, ನೀನು ಏಟು ಹೊಡೆಸ್ಕೊಳ್ತೀನಿ. ಅದೇ ರೀತಿ ಅದು ಮುಂದೆ ನೀನು ಮಾಡ್ತೀಯಲ್ಲ, ಅದಕ್ಕೆ ನಾನು ಅದೇ ರೀತಿ ಮಾಡಿಬಿಡ್ತೀನಿ ಈಗ ಒಂದು ಸರ್ತಿ ಅಂತ ಶ್ರೀನಿವಾಸನಿಗೆ ಕಲ್ಲು ಹೊಡೆದ್ರೆ ಆ ಕಲ್ಲು ನಿನಗೆ ಬಿಡಬಾರ್ದು, ನಾನು ತೊಗೊಳ್ತೀನಿ ಅಂತ ಈಗಲೇ ವಾಯುದೇವರು ತೊಗೊಂಡ್ಬಿಟ್ರಂತ. ಮುಂದೆ ನೀನು ನನಗೆ ಅನುಗ್ರಹ ಮಾಡ್ತೀಯ ಅನ್ನೋದನ್ನು. ಅಂದರೆ ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು ಅಂತ ಅವರಿಬ್ಬರ ಅಭಿಪ್ರಾಯ ಒಂದೇ ಆಗಿರ್ತದಂತ. ಈ ರೀತಿ ಹೀಗೆ ಹಯೋ ವೈ ಸಂಕಟಂ ಪ್ರಾಪ್ತೋ ಮಮಾತ್ರ ಕೃತ ಸನ್ನಿಧೆ ಇತ್ಯುಚ್ಚರನ್ ರಮಾಕಾಂತೋ. ಇಷ್ಟೆಲ್ಲ ಆದ ಕೂಡಲೇ ಗೊಂದಲ ಆಯಿತು, ಗಲಾಟೆ ಆಯಿತು. ಇಷ್ಟು ಗಲಾಟೆ ಆದ ಕೂಡಲೇ ಭಗವಂತ ಅಲ್ಲಿಂದ ಹೊರಟು ಬಿಟ್ಟ ಪರಮಾತ್ಮ. ಅವನು ಹೊರಟಾದ ನಂತರ ಈ ಕಡೆಯಿಂದ ಇವಳು ಹೊರಟಂತೆ. ಇಬ್ಬರು ಆ ಕಡೆ ಈ ಕಡೆ ಹೋದರು. ಹೋದ ಕೂಡಲೇ ಈ ಶ್ರೀನಿವಾಸ ಅವಳನ್ನು ನೋಡಿದ ಮೇಲೆ ಮನೆಗೆ ಬಂದು ಮಲಗಿಬಿಟ್ನಂತೆ. ಬೇಜಾರಾದ್ರೆ ಏನು ಮಾಡ್ತಾರೆ, ಮಲಗಿಬಿಡ್ತಾರೆ, ಸುಮ್ಮನೆ ಮಲಗಿಬಿಡ್ತಾರೆ, ಬೇಜಾರು ಮಾಡ್ಕೊಂಡು ಮಲಗಿಬಿಡ್ತಾರೆ. ಹಂಗೆ ಮಲ್ಕೊಂಡ್ಬಿಡ್ತಾರಲ್ಲ, ಮಲಗಿದಾಗ ಏನಾಗತ್ತಂತೆ, ಶಯನಂ ಪ್ರಾಪ ಪರ್ಯಂಕೆ ಶ್ರೀನಿವಾಸೋ ವೃಷಾಕಪಿ ತದಾಗತಾ ಚ ಸಾ ದೇವಿ ಸೇವಾರ್ಥಂ ಬಕುಲಾ ಶುಭ. ಬಕುಳಾದೇವಿ ಬಂದಂತೆ ಶ್ರೀನಿವಾಸನ ಹತ್ತಿರಕ್ಕೆ. ಶ್ರೀನಿವಾಸನ ಹತ್ತಿರಕ್ಕೆ ಮಲಗಿದ್ದ. ಅವಳು 6 ರೀತಿಯ ಅನ್ನಗಳನ್ನು ಮಾಡ್ಕೊಂಡ್ಬಂದಿದ್ಲಂತೆ. ಗುಡಾನ್ನ ಅಂತ ಮಾಡಿದ್ಲು, ಅಂದರೆ ಬೆಲ್ಲ ಹಾಕಿ ಅದರಲ್ಲಿ ಜೇನುತುಪ್ಪ, ಬೆಲ್ಲ, ತುಪ್ಪ, ಜೊತೆಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕಿ ಮಾಡಿದಂಥ ಒಂದು ಸಿಹಿಯಾದ ಪದಾರ್ಥ ಗುಡಾನ್ನ ಅಂತ ಮಾಡಿದ್ಲು. ಚಿತ್ರಾನ್ನ ಅಂತ ಮಾಡಿದ್ಲಂತೆ. ಆಮೇಲೆ ಪುಳಿಯೋಗರೆ ಅಂತ ಮಾಡಿದ್ದಂತೆ. ಆಮೇಲೆ ಮೊಸರನ್ನ ಮಾಡಿದ್ಲು. ತಿಲಾನ್ನವನ್ನು ಮಾಡಿದ್ದಂತೆ. ಹೀಗೆಲ್ಲ ಅನ್ನಗಳನ್ನೆಲ್ಲ ರುಚಿಯಾದಂಥ ಅನ್ನಗಳನ್ನು ಮಾಡಿಕೊಂಡು ಷಡ್ವಿಧಾನ್ನಂ ಸಮಾದಾಯ
ಸೂಪಾಪೂರಸ ಸಾನ್ವಿತಂ, ಅದಕ್ಕೆ ಒಳ್ಳೆ ಹುಳಿ ಮಾಡಿದ್ದಂತೆ. ಹುಳಿ ಮಾಡಿ ಬರೀ ಅನ್ನಕ್ಕೂ ಕೂಡ ಹುಳಿ ಕಲಸ್ಕೊಂಡು ತಿನ್ನಬೇಕು ಅಂತ ಅದನ್ನೂ ಒಂದು ಮಾಡಿದ್ಲಂತೆ. ಆಗ ಭಕ್ತಿಯಿಂದ ಬಂದು ಆ ಬಕುಳಾದೇವಿ ಕರಿತಿದ್ದಾಳಂತೆ, ಬಾರೋ ಶ್ರೀನಿವಾಸ, ಯಾಕೆ ಹೇಗೆ ಕೂತಿದ್ದೀ, ಮಲಗಿದ್ದೀಯಲ್ಲ ನೀನು, ದೀರ್ಘವಾಗಿ ಬೇರೆ ನಿಟ್ಟುಸಿರು ಬಿಡ್ತಾ ಇದ್ದ, ಅದಕ್ಕೆ ಮಾತು ಆಡ್ತಾ ಇಲ್ಲ. ಮಾತಾಡಿಸಿದರೆ ಬಾರೋ ಊಟಕ್ಕೆ ಬಾರೋ ನೀನು ಅಂತ ಕರೆದ್ರೆ ಅವನ ಕಣ್ಣಿನ ತುದಿಯಲ್ಲಿ ಒಂದು ಹನಿ ನೀರು ಬಂದಾಗ ಆಗ್ತಿತ್ತಂತೆ. ರುದಂತಂ ನೇತ್ರಬಿಂದುವಿಹಿ ಅಂತ. ಅದಕ್ಕೆ ಇವಳು ನೋಡಿದ್ಲು. ನೋಡ್ತಾ ಇದ್ದಂತೆ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಕಿಂಶೇಷೇ ಪುರುಷೋತ್ತಮ, ಯಾಕೆ ಮಲಗಿದ್ಯಪ್ಪ, ಏಳು ಏಳು ಅಂತಂದು. ಕಿಮರ್ಥಂ ದುಃಖಮೇತತ್ತೆ, ಯಾಕೆ ಅಳ್ತಾ ಇದ್ದಿ, ಕಣ್ಣೀರು ಬೇರೆ ಹಾಕ್ತಾ ಇದ್ದೀಯಲ್ಲೋ, ಯಾಕೆ? ಪರಮಾನ್ನಂ ಕೃತಂ ದೇವ, ಪರಮಾನ್ನ ಮಾಡಿದ್ದೀನಿ ನಿನಗೆ. ಭೋಕ್ತು ಮಾಗಚ್ಚ ಮಾಧವ, ಊಟ ಮಾಡ್ಲಿಕ್ಕೆ ಬಾ ನೀನು ಅಂತ ಕರೀತಾಳೆ. ಹರಿಂ ದೃಷ್ಟ ಹಿರಣ್ಯಾಂಗಿ ಪುನರ್ವಾಕ್ಯಮುವಾಚ ಸ, ಮಾತೇ ಆಡಲಿಲ್ಲ ಶ್ರೀನಿವಾಸ, ಸುಮ್ಮನೆ ಇದ್ದ. ಸಿಟ್ಟು ಬಂದಾಗ ಮಾತಾಡಿಸೋದು, ಎಷ್ಟು ಸರ್ತಿ ಮಾತಾಡಿದ್ರು ಕಂದ ಮುದ್ದು ಬಂಗಾರ ಎಷ್ಟು ಹೇಳಿದ್ರೆ ಹಾಗೆ ಇರ್ತವೆ. ಅದು ಸಿಟ್ಟು ಮಾಡ್ಕೊಂಡಿದ್ದ. ಅದು ಏನು ಅವಳ ಮೇಲಿನ ಸಿಟ್ಟು, ಇಲ್ಲಿ ಮಾತಾಡ್ತಾ ಇಲ್ಲ. ಮಾತಾಡಿದ ಹಾಗೇ ಇದ್ದಾನೆ. ಕಿಂ ದೃಷ್ಟಂ ವಿಪಿನೇ ಕೃಷ್ಣ, ಏನೋ ಎಲ್ಲೋ ಬೇಟೆ ಆಡ್ತೇನೆ ಅಂತ ಹೋಗಿದ್ದೆ ಶ್ರೀನಿವಾಸ, ಹೋದವನು ಏನಾದರೂ ಕೂಡ ನೋಡಬಾರ್ದನ್ನು ನೋಡಿದ್ಯಾ ಏನು, ಹೆದರಿಬಿಟ್ಟಿಯೇನು ಅಂತ ಕೇಳಿದ್ದಂತೆ. ಏನಾದರೂ ನೋಡಿ ಹೆದರಿದ್ಯಾ ಏನು ಕತೆ ನೀನು ಅಂತ. ಅರ್ಥಿಹೀನೋಪಿ ದೇವತ್ವಂ ಆರ್ಥಭದ್ರಸೆ ದೃಶ್ಯಸೇ ಕುತಃ ಮನೋಗತಂ ವದಾದೇಶಂ ಗೌರವಂ ಮಯಿ ಮಾಂ ಕೃತ. ಅದಕ್ಕೆ ನನ್ನ ಮೇಲೆ ಗೌರವ ಇಟ್ಟು ಏನು ಅಂತ ಹೇಳು, ಯಾಕೆ ಹೀಗೆ ಅಳ್ತಾ ಇದ್ದೀನಿ, ದುಃಖಂ ಭವತಿ ತಾಂ ದೃಷ್ಟ, ನೀನು ದುಃಖದಲ್ಲಿರೋದನ್ನು ನೋಡಿದ್ರೆ ನನಗೆ ದುಃಖ ಆಗ್ತದೆ, ಅದರಿಂದ ಬೇಡ ಇಂಥ ದುಃಖ. ಸರ್ವಲೋಕಾರ್ತಿ ಸಂಹರ್ತಃ ಪುಣ್ಯಮೂರ್ತೆ ನಮೋಸ್ತುತೆ. ಏನು ನೋಡಿದಿ, ಕಾ ದೃಷ್ಟ ಭುವಿ ಕನ್ಯಾ, ಅದಕ್ಕೇನು ನೋಡಿದಿ ನೀನು, ಏನು ನೋಡಿದಿ, ಏನು ಭೂತ ನೋಡಿ ಹೆದರಿದೆಯೋ ಅಥವಾ ಪಿಶಾಚಿ ನೋಡಿ ಹೆದರಿದೆಯೋ ಅಥವಾ ಯಾವುದಾದ್ರೂ ಒಂದು ಏನಂತಾರೆ ಏನಾದರೂ ಪ್ರಾಣಿಯನ್ನು ನೋಡಿ ಏನಾದರೂ ಕೂಡ ಹೆದರಿದೆಯೋ, ಏನು ಯಾವುದಕ್ಕೆ ಹೆದರಿದ್ದೆ ಹೇಳಿ ನೀನು ಅಂತ. ಮೃಗಂ ದೃಷ್ಟ ಭಯಂ ಪ್ರಾಪ್ತಃ ಚೋರಂ ವಾ ಕ್ರೂರರೂಪಿಣಂ, ಅಥವಾ ಇಲ್ಲ ಅಂದರೆ ಪಿಶಾಚ ಭೂತ ಪ್ರೇತಾನ್ ವಾ ನ ಜಾನಾಮಿ ರಮಾಪತೆ, ಯಾವುದನ್ನು ನೋಡಿ ಹೆದರಿದ್ದು ಹೇಳಿ ನೀನು ಅಂತ ಇಷ್ಟೆಲ್ಲ ಕೇಳಿದ್ದಂತೆ. ಇಷ್ಟೆಲ್ಲ ಕೇಳಿದರೆ ಅದಕ್ಕೆ ಅವಳು ಹೇಳ್ತಾಳೆ, ಭಸ್ಮ ಮಂತ್ರಂ ಕರೋಮ್ಯಹಂ, ನಾನು ನಿನಗೇನಾದರೂ ಮಂತ್ರ ಹಾಕ್ತೀನಿ ಬೇಕಾದರೆ ಅಂತಂದಂತೆ. ಕೆಲವ್ರಿಗೆ ಭಯ ಆಗಿತ್ತು ಅಂದರೆ ಮಂತ್ರ ಹಾಕೋದು ಅಂತೆಲ್ಲ ಮಾಡ್ತಿರ್ತಾರೆ. ಹಂಗೆ ನಿನಗೆ ಮಂತ್ರ ಹಾಕ್ತೀನಿ ಅಂತ ಹೇಳಿದರೆ ಅದಕ್ಕೆ ಭಗವಂತ ಹೇಳ್ತಾನೆ, ಅಯ್ಯೋ ಏನು ಹೇಳಲಿ ಇವಳಿಗೆ ಅಂತ. ಯಾಕೆಂದರೆ ಅವನು ಹೇಳ್ತಾನೆ, ಅಲ್ಲ ನನಗೆ ಭೂತ ನೋಡಿ ಪ್ರೇತ ನೋಡಿ ಭಯ ಆಗೋದಂತಿದೆಯಾ, ನನಗೆಲ್ಲಿದೆ ಈ ಭಯ ಎಲ್ಲ ಅಂತ. ಯಾಕೆ ಅಂದರೆ ನನಗಲ್ಲ, ನನ್ನ ನಾಮಸ್ಮರಣೆ ಮಾಡ್ತಾರಲ್ಲ, ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ, ಈ ಮಂತ್ರ ಹೇಳ್ತಾರಲ್ಲ, ನನ್ನ ನಾಮಗಳಿದ್ದಾವದರಲ್ಲಿ ವೆಂಕಟೇಶ ಸ್ತೋತ್ರದಲ್ಲಿ, ಆ ನಾಮಗಳನ್ನು ಹೇಳಿದರೆ ಸಾಕು. ಯಾರಿದನ್ನು ಪಾರಾಯಣ ಮಾಡ್ತಾರಲ್ಲ, ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ, ಅದರಿಂದ ಅವರಿಗೆ ಪೀಡೆಯೇ ಬರೋದಿಲ್ಲಂತೆ, ಭೂತ ಪ್ರೇತಗಳ ಪೀಡೆ ಹತ್ತಿರಕ್ಕೆ ಬರೋದಿಲ್ಲಂತೆ. ಅಂಥ ದಿವ್ಯವಾದ ನನ್ನ ನಾಮಸ್ಮರಣೆ ಮಾಡಿದರೆ ಬರೋದಿಲ್ಲಂತೆ, ನನಗೆಲ್ಲಿ ಭೂತ ಪ್ರೇತಗಳ ಭಯ ಆಗ್ತದೆ ಹೇಳು. ಕಡೆಗೆ ಹೇಳಿದ್ಲಂತೆ ಅವಳೇ, ಅಲ್ಲ ಹಾಗಾದರೆ ಸರಿ, ಭೂತ ಪ್ರೇತ ಇವೆಲ್ಲ ಅಲ್ಲ, ಮತ್ತಿನ್ನು ಬಹುಶಃ ಏನಾದರೂ ಕೂಡ ನೀನು ಕಾ ದೃಷ್ಟ ಭುವಿ ಕನ್ಯಾವ ಗಾಂಧರ್ವಿ ವಾ ಸುರೋತ್ತಮ, ಕೊನೆಗೊಂದು ಮಾತು ಹೇಳಿದ್ಲು, ಅಥವಾ ಏನಾದರೂ ಒಂದು ಕನ್ಯೆಯನ್ನು ನೋಡಿದ್ಯಾ, ನೀನೇನಾದರೂ ಹುಡುಗಿನೇನಾದರೂ ನೋಡಿದ್ಯಾ ಅಂತ ಕೇಳಿದ್ದಂತೆ. ಇಷ್ಟು ಕೇಳ್ತಾ ಇದ್ದಂತೇನೆ ಭಗವಂತ ಅವಾಗ ಹೇಳಿದ್ದಂತೆ, ಆಹಾ ನನ್ನ ಮನೋಗತವನ್ನು ಅರ್ಥ ಮಾಡ್ಕೊಂಡು ನೀನು ಅಂತ ಪರಮಾತ್ಮ, ನನ್ನ ಮನಸ್ಸಿನ ಅಭಿಲಾಷೆ ಅರ್ಥ ಮಾಡ್ಕೊಂಡು ನೀನು ಅಂತ ಹೇಳಿ ಪರಮಾತ್ಮ ಹೌದು ಅದನ್ನೇ ನೋಡಿದ್ದೇನೆ ಅಂತಂದ. ಅದನ್ನೇ ನೋಡಿದ್ದೇನೆ ನಾನು ಅಂತ ಹೇಳಿದ ಪರಮಾತ್ಮ. ಹುಡುಗಿನ ನೋಡಿದ್ದೇನೆ ಅಂತಂದು ಕೂಡಲೇ ನಾಮೋಹಯನ್ಮಾಂ ಗಂಧಾಂಧರ್ವಿ ನಋಷಿ ಪುತ್ರಿ ನ ರಾಕ್ಷಸಿ, ನನಗೆ ಪಿಶಾಚಿ ಗಿಶಾಚಿ ಯಾವುದೇನು ಮಾಡಿಲ್ಲ, ನಾನು ನೋಡಿದ್ದು ಮಯಾ ದೃಷ್ಟ ವರ ಕನ್ಯಾ ನಾಮ್ನ ಪದ್ಮಾವತಿ ಶುಭಾ, ಪದ್ಮಾವತಿ ಅನ್ನುವಂಥ ಒಬ್ಬ ಕನ್ಯೆಯನ್ನು ನೋಡಿದ್ದೇನೆ ನಾನು ಅಂತ ಹೇಳಿದರು. ಪದ್ಮಾವತಿ ಎನ್ನುವಂಥ ಕನ್ಯೆಯನ್ನು ನೋಡಿದ್ದೇನೆ ಎಂದು ಕೂಡಲೇ ಆಗ ಅವಳನ್ನೇ ಮದುವೆ ಮಾಡಿಕೊಳ್ಬೇಕು ಅಂತ ನನಗೆ ಅಪೇಕ್ಷೆ ಇದೆ, ಅದಕ್ಕೆ ಏನು ಮಾಡಬೇಕು, ಹೇಗೆ ಅವಳನ್ನು ಮದುವೆ ಮಾಡಿಕೊಳ್ಳೋದು ಏನು ಅಂತ ನೀನೇ ಹೇಳು ಅಂತ ಇಷ್ಟೆಲ್ಲ ರಮಾ ಸಮಾಮಿ ಮಾಂ ಕನ್ಯಾಂ, ರಮಾದೇವಿ ಸಮಾನಳಾಗಿದ್ದಾಳೆ, ರಮೆಯೇ ಆಗಿದ್ದಾಳೆ,
ಅಂತ ಕನ್ಯಾಂ ಘಟಯಾಶು ವರಾನನಿ, ನನಗೂ ಅವಳಿಗೂ ಲಗ್ನ ಮಾಡಿಸು ಅಂತ ಇಷ್ಟು ಹೇಳಿದ ಕೂಡಲೇ ಆಗ ಅವಳು ಹೇಳ್ತಾಳಲ್ಲೋ, ಬರೀ ಪದ್ಮಾವತಿ ಅಂತ ಇಷ್ಟೇ ಹೇಳಿಬಿಟ್ರೆ ಅವ್ರ ಕುಲ ಏನು, ಅವ್ರ ಗೋತ್ರ ಏನು, ಅವ್ರು ಯಾರ ಮಗಳು, ಏನು ಕತೆ ಎಲ್ಲ ಹೇಳಬೇಕಲ್ಲ, ಅದನ್ನ ಹೇಳಿ ಸ್ವಲ್ಪ ನನಗೆ ಅಂತಂದರೆ ಅದಕ್ಕೆ ಈ ಶ್ರೀನಿವಾಸ ಮೊದಲು ಕೇಳಬಾರ್ದು, ಇವನ್ನ ಕೇಳಿದರೆ ಶುರು ಮಾಡ್ತಾನೆ. ಕೇಳಿದ್ರು ನೋಡಿ, ಅದಕ್ಕೆ ಶುರು ಮಾಡಿದ ಪದ್ಮಾವತಿ ಅಂದರೆ ಯಾರು, ಆಕಾಶರಾಜನ ಮಗಳು, ಧರಣಿದೇವಿ ಮಗಳು ಅಂತ ಇಷ್ಟೇ ಹೇಳಿಬಿಡ್ಬೋದಿತ್ತು ಶ್ರೀನಿವಾಸ. ಅಲ್ಲ, ಅದಕ್ಕೆ ನಿಲ್ಲು, ನಾನು ಬರುವಾಗಿನ ಸುಮ್ಮನೆ ಬಂದಿಲ್ಲ, ನಾನು ಅವಳು ಬರೀ ಈ ಜನ್ಮದ್ದು ಮಾತ್ರ ಅಲ್ಲ, ಇದ್ರ ಹಿಂದಿನ ಜನ್ಮದಲ್ಲೂ ಏನಾಗಿದ್ದು ಅನ್ನೋದನ್ನು ಕೂಡ ತಿಳ್ಕೊಂಡೇ ಬಂದೀನಿ ಅಂತ ಅಲ್ಲಿಂದ ಶುರು ಮಾಡ್ತಾನೆ. ಅಲ್ಲಿಂದ ಈ ಜನ್ಮದ್ದು ಹೇಳಿದರೆ ಸಾಕಾಗ್ತಿತ್ತು, ಹಿಂದಿನ ಜನ್ಮದಿಂದ ಶುರು ಮಾಡಿಬಿಟ್ಟಂತೆ. ಆದ್ದರಿಂದ ಹಿಂದಿನ ಜನ್ಮದ ಕಥೆ ಎಲ್ಲ ಸ್ವಲ್ಪ ವಿಸ್ತಾರ ಇದೆ, ಅದೆಲ್ಲ ಏನು ಅಂತ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ. ಕೃಷ್ಣ.